ನಾಗರಾಜ್. ಓಕೆ 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 ಸ್ಕೂಲ್ ಟೀಚರ್. ವೆಲ್, ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಕಾರ್ಯಕ್ರಮ ನೋಡ್ತಾ ಇದ್ರಾ? ಸರ್ ತುಂಬಾ ನೋಡ್ತೀವಿ ಸರ್, ಡೈಲಿ ನೋಡ್ತಾ ಇದ್ದೆ, ಮಧ್ಯಾಹ್ನ ನೋಡ್ದೆ. ಓಕೆ ಟ್ರೈ ಮಾಡಿದ್ರೆ ಮತ್ತೆ ಕಾಲ್ ಸಿಕ್ತು, ಇವತ್ತು ಖುಷಿ ಆಗ್ತಾ ಇದೆ. ವೆಲ್, ಖುಷಿ ಆಯಿತು. ಆ್ಯಂಡ್ ಹಬ್ಬ ಜೋರಾ? ಹಬ್ಬ ಮಾಡಿಲ್ಲ ಸರ್, ಇವತ್ತು ನಾನು ಮನೆಯಲ್ಲ ಮಾಡಿದ್ದಾರೆ. ಹಬ್ಬ ಏನು ಮಾಡಬೇಡಿ, ಯಾರಾದರೂ ಕೊಟ್ಟರೆ ಅಥವಾ ನೀವೇ ಮಾಡಿಕೊಂಡು ಬೇವು ಬೆಲ್ಲವನ್ನು ಮಿಶ್ರ ಮಾಡಿ ತಿನ್ನಿ ಅಷ್ಟೇ. ಅದೇ ಹಬ್ಬ, ಸರ್ ಕೊಟ್ಟಿದ್ದಾರೆ ಸರ್, ಅಕ್ಕಪಕ್ಕದೆಲ್ಲ ಕೊಟ್ಟಿದ್ದಾರೆ. ಅದೇ ಹಬ್ಬ ಅಷ್ಟೇ. ಯಾಕೆಂದರೆ ಅದು ಮನವನ್ನು ಶುದ್ಧಿ ಮಾಡಬೇಕು. ಹೌದು ಸರ್. ಓಕೆ, ಹೇಳಿ ಸರ್. ಸರ್ ಮೊನ್ನೆ ಕಾಲ್ ಮಾಡಿದ್ದೆ, ನನ್ನ ಮ್ಯಾರೇಜ್ ವಿಷಯದಲ್ಲೆಲ್ಲ ಮಾತಾಡಿದೆ. ಪ್ರಾಬ್ಲಮ್ ಆಗಿ ಈಗ ನೋಡಿ ಸರ್, ಮತ್ತೆ ನಾನು ಮನೆ ಬಿಟ್ಟು ಹೊರಗಡೆ ಬರೋಂತ ಪರಿಸ್ಥಿತಿ ಆಗಿದೆ ಇವಾಗ. ಏನಾಯಿತು? ನನ್ನ ಬ್ರದರ್ ಅಪ್ಪ ತುಂಬಾನೇ ಜಗಳ ಆಡಾಯ್ತು ನಿನ್ನೆ ಮೊನ್ನೆ ಎಲ್ಲ. ಯಾಕೆ, ಯಾವ ಕಾರಣಕ್ಕೆ? ಅದೇ ಸರ್ ನಾನು ಹೇಳ್ತಾನೆ ಸರ್, ನಾನು ಇಷ್ಟಪಟ್ಟವರಿಗೆ ಮದುವೆ ಆಗ್ಬಾರ್ದು ಅಂತ ಹೇಳಿ. ಇನ್ನು ಸ್ವಲ್ಪ ಅದನ್ನು ಬಿಡಿಸಿ ಹೇಳಿ. ಅದೇ ಸರ್ ಹೇಳಿದಲ್ಲ ಸರ್, ಅದೇ ನಾನು ನೋವು ಮಾಡ್ತಾರ ಹುಡುಗಿಗೆ ಮದುವೆ ಆಗ್ತಾ ಇದ್ದೀನಿ ಸರ್, ಅವರು ವಾಪಸ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಸ್ಕೂಲಲ್ಲಿ ಕೆಲಸ ಮಾಡೋ ಟೀಚರ್? ಮದುವೆ. ಓಕೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಇನ್ನೊಂದು ಟೀಚರ್ ಮೇಲೆ ನಿಮಗೆ ಪ್ರೀತಿಯಾಗಿದೆ ಮತ್ತು ಅವ್ರಿಗೆ ಆಲ್ರೆಡಿ ಬೇರೆ ಮದುವೆಯಾಗಿ ಡೈವರ್ಸ್ ಆಗಿದೆ ಕೂಡ. ಸರ್ ಹೇಳಿದ್ದಲ್ಲ ಸರ್ ಅದೆಲ್ಲ. ಓಕೆ, ಈಗ ಹೊಸದಾಗಿ ಕೇಳ್ತಾ ಇರೋರಿಗೆ ಬಹುಶಃ ಅದು ಗೊತ್ತಾಗಲಿಲ್ಲ ಅಂದರೆ ವಿಷಯ ಗೊತ್ತಾಗೋದಿಲ್ಲ. ಸರ್ ಇರಲಿ. ಆ್ಯಂಡ್ ಈಗೇನಾಯಿತು? ಈಗ ನೀವು ಅವರನ್ನು ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ರಿ, ಮತ್ತು ನಿಮ್ಮ ತಮ್ಮ ವಿಚಾರವಾಗಿ ಅಡ್ಡಗಾಲಾಗ್ತಿದ್ರು. ಸರ್ ಮತ್ತೆ ಈಗ ನಾನು ನಿನ್ನೆಯಿಂದ ಮನೆಗೆ ಹೋಗಿಲ್ಲ ಸರ್, ನಾನು ಹೊರಗಡೆನೇ ಇದ್ದೀನಿ, ಇವಾಗ ಫ್ರೆಂಡ್ ಮನೇಲಿ ಇದ್ದೀನಿ. ತುಂಬಾನೇ ಜಗಳ ಆಯ್ತು, ಮತ್ತೆ ನಿನ್ನೆ ಅಪ್ಪಾಜಿನೂ ಕೂಡ ಹೊಡೆದ ಆಯ್ತು ಸರ್, ಹಂಗಾಗಿ ಮತ್ತೆ ನಾನು ಏನ್ ಮಾತಾಡಕ್ಕೂ ಹೋಗಿಲ್ಲ. ಏನಾಯಿತು ಬಿಡಿಸಿ ಹೇಳಿ. ಅದೇ ಸರ್, ನಾನೀಗ ಮದುವೆ ಆಗೋದು ಬೇಡ, ನಾವು ಮದುವೆ ನಾ ತೋರಿಸೋ ಕಡೆ ಮದುವೆ ಆಗು ಅಂತ ಹೇಳಿ ಸಿಕ್ಕಾಬಿಟ್ಟೆ ಜಗಳ ಆಯ್ತು ಮನೇಲಿ. ನಿನ್ನೆಯಿಂದ ನಾನು ಸ್ಕೂಲಿಗೆ ಹೋಗಿದ್ದೆ ಸರ್, ಮತ್ತೆ ನಾನು ಈವ್ನಿಂಗ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ಮನೇಲಿ ಉಳ್ಕೊಂಡಿದ್ದೀನಿ. ಇವಾಗ ಫ್ರೆಂಡ್ ಮನೇಲಿ ಸ್ಟೇ ಆಗಿದೆ, ನನ್ನ ಮನೆಗೆ ಹೋಗಿಲ್ಲ. ಮತ್ತೆ ಅಮ್ಮ ಕಾಲ್ ಮಾಡಿಬಿಟ್ಟು ಮ್ಯಾರೇಜ್ ವಿಷಯನೇ ಮಾತಾಡ್ತಾ ಇದಾರೆ, ನಾವು ತೋರ್ಸೋ ಕಡೆ ಆಗು ಹಾಗೆ ಹೀಗೆ ಅಂತೇಳಿ ನಾನೇನು ಮಾತಾಡಕ್ ಹೋಗಿಲ್ಲ ಸರ್, ಸುಮ್ಮನೆ ಕಟ್ ಮಾಡ್ಬಿಟ್ಟೆ ಮಧ್ಯಾಹ್ನ. ಬಟ್ ಈಗ ನಿಮ್ಮ ನಿಲುವೇನು? ಸರ್ ಆಗ್ಲೇಬೇಕು ಅಂತ ಸರ್, ಬಟ್ ಇಷ್ಟೆಲ್ಲ ವಾಪಸ್ ಮಾಡ್ತಾ ಇದ್ದಾರೆ ಸರ್, ಎಂತ ಮಾಡೋದಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಆ ಹುಡುಗಿ ಏನು ಹೇಳ್ತಾರೆ? ಸರ್ ಅವ್ರಿಗೆ ಏನು ವಿಷಯನೇ ಗೊತ್ತಿಲ್ಲ ಸರ್, ಇಷ್ಟೆಲ್ಲ ಮನೆಯಲ್ಲಿ ಆಗ್ತಾ ಇರೋದಿಲ್ಲ. ಪಾಪ ಅವ್ರ ಎಕ್ಸಾಮಿಗೆ ಓದ್ಕೊಳ್ತಾ ಇದ್ದಾರೆ, ಇನ್ನೊಂದು ಮಂತ್ ಉಳಿತು ಎಕ್ಸಾಮ್, ಅವ್ರು ಮಾಡಿ ಅವ್ರು ಓದ್ಕೊಳ್ತಾ ಇದ್ದಾರೆ. ಇದ್ರ ಈ ವಿಷಯನ ನಾನು ಹೇಳಿಲ್ಲ ಅವರಿಗೆ, ತೊಂದರೆ ಆಗತ್ತೆ ಅವರಿಗೆ ಅಂತ ಹೇಳ್ಬಿಟ್ಟು. ಈಗ ನೀವು ನಾರ್ಮಲಿ ಮಾತಾಡ್ಕೊಂಡಿದ್ದೀರಾ? ನಾರ್ಮಲ್ ಅಂದ್ರೆ ಸರ್, ಒಂದು ಹಾಫ್ ಅನ್ ಅವರ್ ಮುಂಚೆ ಕಾಲ್ ಮಾಡಿದ್ರು, ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಯಾವ ಕ್ಯಾಟಗರಿ ಲಿಸ್ಟ್ ಇದ್ರೆ ಸ್ವಲ್ಪ ನೋಡ್ ಕಳ್ಸಿ ಅಂತ ಹೇಳಿ. ಅದನ್ನ ಮಾತ್ರ ನೋಡ್ಬಿಟ್ಟು ಹೇಳಿದ್ರು ಸರ್, ಬಿಟ್ಟರೆ ಮತ್ತೆ ಮಾತಾಡಿಲ್ಲ ಸರ್. ಈಗ ಎಕ್ಸಾಮ್ ಟೈಮಲ್ಲಿ ನಾನು ಏನೋ ಮಾತಾಡ್ತಾರೆ, ಏನೋ ಜೊತೆ ಇಷ್ಟು ಇದಿಲ್ಲ ಸರ್, ಇವಾಗ ಅವ್ರು ಓದ್ಕೊಳ್ಳಿ ಅಂತ ಹೇಳಿ. ಇಲ್ಲ, ನೀವೀಗ ಆದರೂ ಮಾತಾಡಿ, ಬಟ್ ಆ ವಿಷಯ ಪ್ರಸ್ತಾಪ ಆಗೋದು ಈಗ ಬೇಡ. ಸರ್ ಇರಲಿ, ಯಾಕಂದರೆ ಈಗ ಅವರು ಒಂದು ಯುದ್ಧದ ತಯಾರಿಯಲ್ಲಿರೋದ್ರಿಂದ ಅದು ಅವ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ. ಬಟ್ ಇಲ್ಲಿ ನಾನು ಹೇಳುವಂಥದ್ದು, ಬಹುಶಃ ನಿಮ್ಮ ತಂದೆ, ನಿಮ್ಮ ತಾಯಿ ಅಥವಾ ನಿಮ್ಮ ತಮ್ಮ ನಿಮ್ಮೂರು ಅಂತ ಕರೆಸ್ಕೊಳ್ತಾರೆ, ಮತ್ತು ಈಗ ಅವರು ಹೇಳ್ತಾ ಇರೋದು ಅವರ ದೃಷ್ಟಿಯಲ್ಲಿ ನೋಡಿದ್ರೆ ಅದು ಸರಿ ಅನಿಸಿದ್ರು ಕೂಡ. ಬಟ್ ಅಂತಿಮವಾಗಿ ನಾನು ಹೇಳುವಂಥದ್ದು, ನಿಮ್ಮ ಆಯ್ಕೆ ಅಥವಾ ನೀವು ಈ ಹುಡುಗಿ ಜೊತೆ, ಯಾಕಂದರೆ ಆಕೆಯ ಕಥೆಯೂ ನಿಮಗೆ ಗೊತ್ತಿದೆ ಆ್ಯಂಡ್ ಎಲ್ಲವೂ ಗೊತ್ತಿರುವುದರಿಂದ ಈಗ ನೀವು ವಯಸ್ಸಿಗೆ ಬಂದಿದ್ದೀರಾ, ನಿಮಗೂ ಯಾವುದು ಸರಿ ಯಾವುದು ತಪ್ಪು ಎಲ್ಲವನ್ನು ವಿಮರ್ಶೆ ಮಾಡುವಂತಹ ಶಕ್ತಿ ಕೂಡ ನಿಮಗಿದೆ. ಆ್ಯಂಡ್ ಅವತ್ತು ನಾನು ಹೇಳಿದ್ದು ಅಷ್ಟೇ, ಇವತ್ತು ಹೇಳ್ತಾ ಇರೋದು ಅಷ್ಟೇ. ಬಹುಶಃ ಆ ಹೆಣ್ಣಿಗೆ ನೀವು ಅಂಥದ್ದೊಂದು ಭರವಸೆ ಕೊಟ್ಟಿದ್ದೀರಾ, ಮತ್ತು ಆ ಹೆಣ್ಣು ಕೂಡ ಅದಕ್ಕೆ ಬದ್ಧಳಾಗಿದ್ದಾಳೆ, ಮತ್ತು ಅಂಥ ಸಂಸ್ಕಾರವಂತೆ ಆಗಿದ್ದಾಳೆ ಕೂಡ. ಬಟ್ ಇಲ್ಲಿ ನೀವು ತುಂಬ ಭರವಸೆ ಕೊಟ್ಟು ಈಗ ನೀವು ಹೇಳಿದ್ರು ಕೂಡ, ನೋಡಮ್ಮ ಹಿಂಗೆ ಮನೇಲಿ ಹಿಂಗೆ ಆಗ್ತಿದೆ ಅಂದಾಗ ಆ ಹೆಣ್ಣು ಈಗ ಆಲ್ರೆಡಿ ನೋವು ಅನುಭವಿಸಿದಾಳೆ, ಇದೇನು ಆಕೆಗೆ ದೊಡ್ಡದಲ್ಲ, ಸರಿನಪ್ಪ ನಿನ್ನ ಪಾಡಿಗೆ ನೀನು ಇರುವಂತಲೂ ಹೇಳ್ತಾಳೆ ಆಕೆ. ಯಾಕಂದರೆ ನಿನಗೆ ತೊಂದರೆ ಆಗೋದು ಆಕೆಗೂ ಇಷ್ಟ ಇರಲಿಕ್ಕಿಲ್ಲ ಅಥವಾ ಅಂತ, ಯಾಕಂದರೆ ಈಗ ಆಲ್ರೆಡಿ ನೋವುಂಡೋರಿಗೆ ಮತ್ತೆ ಆ ರಂಪಾಟದಲ್ಲಿ ಸಿಗಾಕೊಳ್ಳೋದು ಇಷ್ಟ ಇರೋದಿಲ್ಲ. ಬಟ್ ಈಗ ನಾನು ಹೇಳುವಂಥದ್ದು, ಈಗ ನಿಮಗೂ ಆ ಹಂತದ ವಯಸ್ಸಾಗಿದೆ. ಬಟ್ ನಿಮ್ಮ ತಂದೆ, ನಿಮ್ಮ ತಾಯಿ ಮತ್ತು ನಿಮ್ಮ ತಮ್ಮ, ಇವನ್ ನಿಜ ಹೇಳ್ತೀನಿ, ಈಗ ನೀವು ಅವರಂತೆ ಸರಿ ನೀವು ಹೇಳಿದ್ದನ್ನೇ ಮದುವೆ ಆಗ್ತೀನಿ ಅಂತ ಹೋದರೂ ಕೂಡ ನಿಮ್ಮ ಪೂರ್ಣ ಮನಸ್ಸು ಅಲ್ಲಿ ಒಪ್ಪೋದಿಲ್ಲ. ಹಾಗಾಗಿ ಪ್ರೋಗ್ರಾಮ್ ನೋಡೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳ ಸರ್. ಈಗ ನೀವು ಪ್ರೋಗ್ರಾಮ್ ಅಲ್ಲಿ ನಾನು ತುಂಬಾ ಕಾರ್ಯಕ್ರಮ ನೋಡ್ತಾ ಇದ್ದೀನಿ, ತಂದೆ ತಾಯಿ ಕಣ್ಣಲ್ಲಿ ನೀರ್ ಹಾಕ್ಸ್ಬಾರ್ದು, ಮಕ್ಕಳು ತಂದೆ ತಾಯಿ ಎಲ್ಲ ಕೇಳ್ಬೇಕು, ಆ ರೀತಿ ಎಲ್ಲ ಪ್ರೋಗ್ರಾಮ್ ನೋಡಿದಾಗ ನನ್ಗೆ ಎಲ್ಲೋ ಒಂದ್ ಕಡೆ ಮೈಂಡ್ ನಾನು ಎಲ್ಲೋ ತಪ್ಪು ಮಾಡ್ತೇನೆ ಅಂತ ಅನ್ಸ್ತಾ ಇಲ್ಲ ಸರ್. ಆದ್ರೆ ಪ್ರೋಗ್ರಾಮ್ ನೋಡಿದಾಗ ನಾನೆಲ್ಲ ನಮ್ಮ ತಂದೆ ತಾಯಿ ಮೋಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಂಗೆ ಅದೇ ಆಗ್ತಾ ಇರೋದು. ನಿಮ್ ಪ್ರೋಗ್ರಾಮ್
ತುಂಬಾ ನೋಡ್ತೀನಿ ಸರ್, ನೀವು ಹೇಳೋದೆಲ್ಲ ನನ್ ಕೇಳಿಸ್ಕೊತಿರಲ್ಲ, ನನ್ಗೆ ಅದೇ ಒಂದು ನೆನ್ಪು ಬರ್ತಾ ಇರತ್ತೆ. ಈಗ ತಂದೆ ತಾಯಿಗೆ ಮೋಸ ಮಾಡಬಾರ್ದು, ಹೆತ್ತವರ ತ್ಯಾಗವನ್ನು ಮಣ್ಣಾಗಲಿಕ್ಕೆ ಬಿಡಬಾರ್ದು ನಾನೇ ಹೇಳಿದ್ದೀನಿ. ಮತ್ತು ಅದಕ್ಕೊಂದು ಆ ಮಾತು ಹೇಳುವ ಪ್ರತಿ ಸಾರಿ ಅದಕ್ಕೊಂದು ಹಿಂದೆ ಒಂದು ಕಾರಣ ಇರುತ್ತೆ. ಹೌದು ಸರ್. ಈಗ ನಾನು ಹೇಳುವಂಥದ್ದು ನಿಮ್ಮ ತಂದೆ ತಾಯಿಗೆ ಮೋಸ ಮಾಡಿ ಅಥವಾ ನಿಮ್ಮ ಇಷ್ಟದಂತೆ ನಡೆದು ಅವ್ರಿಗೆ ಕಣ್ಣೀರು ಹಾಕ್ಸಿ ಅಂತಲ್ಲ. ನಾನು ಹೇಳುವುದು ಬಹುಶಃ ನಿಮ್ಮ ತಂದೆ ತಾಯಿ ಈ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಹಠ ಹಿಡಿತಾ ಇದ್ದಾರೆ. ಈಗ ಅವರನ್ನು ಕೂಲಂಕುಷವಾಗಿ ನೋಡ್ತಾ ಹೋದರೆ ನನ್ನ ಮಗ ನನ್ನಿಷ್ಟ ಅಥವಾ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇರ್ಬೋದು. ಆದರೆ ನಾನು ಹೇಳೋದು ಇಲ್ಲಿ ಆ ಹುಡುಗಿಗೆ ಎಲ್ಲವನ್ನ ತಿಳಿಸಿ ಹೇಳಿ, ನೋಡಿ ನಮ್ಮ ತಂದೆ ತಾಯಿ ಹಿಂಗೆ ಆಗ್ತಿದೆ. ಬಹುಶಃ ಆ ಹುಡುಗಿಯ ಒಪ್ಪಿಗೆ ಮೇರೆಗೆ ಆ ಹುಡುಗಿಗೂ ನಿಮ್ಮ ಆ ನಿರ್ಧಾರದಿಂದ ನೋವಾಗದೇ ಹೋದರೆ, ಯಾಕಂದರೆ ನೀವು ತಂದೆ ತಾಯಿ ಮಾತು ಕೇಳ್ಕೊಂಡು ಆ ಕಡೆ ಹೋಗೋದು ಈ ಹುಡುಗಿಗೆ ಬಹಳ ದೊಡ್ಡ ನೋವು ಆಗದೆ ಹೋದರೆ, ಅಥವಾ ಈ ಹುಡುಗಿಯೂ ಒಪ್ಪಿಗೆ ಕೊಟ್ಟರು, ಒಪ್ಪಿಗೆ ಅನ್ನೋದಕ್ಕಿಂತ ಬಹುಶಃ ನೀವು ಆ ಕಡೆ ಹೋದಾಗ ಈ ಹೆಣ್ಣು ಏನೋ ಮಾಡ್ಕೊಳ್ಳೋ ಸ್ಥಿತಿಗೆ ತಂದಿಟ್ಬಿಟ್ರೆ, ನೀವು ಅವರನ್ನು ಕಾಪಾಡ್ಕೊಳ್ಳೋ ನೆಪದಲ್ಲಿ ಇನ್ನೊಂದು ಹೆಣ್ಣಿಗೆ ಮೋಸ ಮಾಡಿದ್ರು ಅದು ಮಹಾಪಾಪನೇ. ಈಗ ನಾನು ಹೇಳುವಂಥದ್ದು ಇಲ್ಲಿ ಯಾರನ್ನೋ ಕಟ್ಕೊಳ್ಳಿ ಅಥವಾ ಯಾರನ್ನೋ ದೂರ ಇಡಿ ಅಂತ ಅಲ್ಲ, ಬಟ್ ನೀವೇನು ನಿರ್ಧಾರ ತಗೊಳ್ತಿದ್ದೀರೋ, ಬಟ್ ಈ ಕಡೆಯಿಂದ ನೋಡಿದ್ರೂ ಕೂಡ ಆ ಹೆಣ್ಣು ಅಷ್ಟೇ ಪ್ರೀತಿಯಿಂದ ನಿಮ್ಮನ್ನು ಕಳಿಸ್ಕೊಟ್ಟಿರಬೇಕು. ಯಾಕಂದರೆ ನೀವು ಏನೋ ಅಂಥದ್ದೊಂದು ಭರವಸೆ ಕೊಡದೆ ಹೋಗಿದ್ರೆ, ಅಂಥದ್ದೊಂದು ಪ್ರೀತಿಯ ಹುಚ್ಚಿ ಹಿಡಿಸ್ದೇನೆ ಸುಮ್ಮನೆ ಒಂದು ಪ್ರೀತಿಯಲ್ಲಿ ಉಳಿದಿದ್ದರೆ ನೀವೀಗ ನಿಮ್ಮ ತಂದೆ ತಾಯಿ ಮಾತು ಕೇಳ್ಬೋದಿತ್ತು. ಇವತ್ತು ಕೇಳಿ, ನಾನು ಬೇಡ ಅಂತ ಹೇಳೋದಿಲ್ಲ, ಬಟ್ ನೀವಿಲ್ಲಿ ಬಹಳ ಭರಪೂರ ಭರವಸೆ ಕೊಟ್ಬಿಟ್ಟಿದ್ದೀರಾ. ಹೌದು ಸರ್, 5-6 ಇಯರ್ಸ್ ರನ್ನಿಂಗ್ ಸರ್ ಇವಾಗ ನಂದು. ನಾನು ಹೇಳಿದಾರೆ ನಿಮ್ಮ ತಂದೆ ತಾಯಿ ಕಣ್ಣೀರು ಹಾಕ್ಸ್ಬಾರ್ದು. ಅದನ್ನು ಹೇಳೋಕ್ಕಿಂತ ಮುಂಚೆ ನಾವು ಹಿನ್ನೆಲೆ ಅರ್ಥ ಮಾಡಿಕೊಳ್ಬೇಕು. ಈಗಲೂ ನಿಮ್ಮ ತಂದೆ ತಾಯಿ ಬಿಟ್ಬಿಡಿ, ನಿಮ್ಮ ಮನೆಯವ್ರ ಮಾತು ಕೇಳಬೇಡಿ, ವಯಸ್ಸಿಗೆ ಬಂದಿದ್ದೀರಾ ಮದುವೆ ಆಗಿ ಹೋಗ್ಬಿಡಿ ಆಮೇಲೆ ನೋಡ್ಕೊಳ್ಳೋಣ ಅಲ್ಲ. ಬದುಕಲ್ಲಿ ಏನೇ ನಿರ್ಧಾರ ತಗೊಂಡ್ರೂ ಕೂಡ 4 ದಿಕ್ಕಿನಲ್ಲಿ ಯೋಚನೆ ಮಾಡಿ ತಗೊಳ್ಬೇಕು. ಆ್ಯಂಡ್ ಈ ಹೆಣ್ಣು ನಿನ್ನ ಕಷ್ಟವನ್ನು ಅರ್ಥ ಮಾಡ್ಕೊಳ್ತಾರೆ, ಯಾಕಂದರೆ ಅವರು ಆಲ್ರೆಡಿ ಕಷ್ಟ ನೋಡಿರೋರು. ಈಗ ನಿನ್ನ ಮನೆಯ ಈ ಬೀದಿ ರಂಪಾಟ ಜನರಿಗೆಲ್ಲ ಗೊತ್ತಾಗಿಸಿ ಹಬ್ಬ ಅಂದರೆ ನೀನು ಇಷ್ಟದಂತೆ ಮದುವೆ ಆದರೂ ಅಥವಾ ನೀನು ಇಷ್ಟದಂತೆ ಆಗದೇ ಹೋದರೂ ಕೂಡ ಆ ಮದುವೆ ಅನ್ನೋದು ಒಂದು ಹಂತಕ್ಕೆ ಆ ಒಂದು ಸವಿ ಒಂದು ಹಂತಕ್ಕೆ ಮುಗಿದು ಹೋದ ಮೇಲೆ ಮತ್ತೆ ಈ ರಂಪಾಟಗಳೇ ಜನರ ಮನಸ್ಸಿನಲ್ಲಿ ಉಳಿಯೋದು. ಅಯ್ಯೋ ಇದೊಂದು ಮದುವೆಗೆ ಅಥವಾ ಇವನು ಮಗನ ವಿಚಾರಕ್ಕೆ ಬೀದಿಲೆಲ್ಲ ನಿಂತ್ಕೊಂಡು ಜಗಳ ಹಾಡಿದ್ರು ಅನ್ನೋದು ಜೀವನ ಪೂರ್ತಿ ಉಳಿಯುತ್ತೆ ಹೊರತು, ಈ ಹುಡುಗಿ ಮದುವೆ ಆದೋ ಅಥವಾ ಇನ್ಯಾರನ್ನ ಮದುವೆ ಆದೋ ಒಂದು ಹಂತಕ್ಕೆ ಊರ ಮಧ್ಯೆ ನೀನು ಓಡಬೇಕಾದ್ರೆ ಅಥವಾ ಓಡಾಡಬೇಕಾದ್ರೆ ನಡೆದಾಡಬೇಕಾದ್ರೆ ಜನರ ಕಣ್ಣುಗಳೇ ಹೇಳ್ತಾ ಇರ್ತವೆ ಅವರು ನಿಮ್ಮ ಮದುವೆಯನ್ನು ನೆನಪಿಟ್ಕೊಂಡಿಲ್ಲ, ನಿಮ್ಮ ಜಗಳವನ್ನು ನೆನಪಿಟ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರ ನನಗನ್ನಿಸುತ್ತೆ ಆ ಹೆಣ್ಮಗಳಿಗೆ ನೀವು ಇದನ್ನು ಬಿಡಿಸಿ ಹೇಳಬೇಕು. ಹೇಳಿ ಸರ್, ಎಲ್ಲ ಗೊತ್ತಾಗಿದೆ ಸರ್. ಆಲ್ರೆಡಿ ನನ್ನ ಮನೇಲಿ ಟಾರ್ಚರ್ ಅನ್ಬೋದು ಅವ್ರದ್ದು ಹೇಳೋದು, ಚೆನ್ನಾಗಿರೋಣ ನಾವು ಎಲ್ಲರ ಕಡೆ ಹೋಗಿ ದುಡ್ಕೊಂತೀನಿ ಆರಾಮಾಗಿ ಚೆನ್ನಾಗಿರೋಣ ಅಂತ ಹೇಳ್ತಾರೆ ಅವ್ರು ಸರ್. ಅಂದರೆ ನಿಮ್ಮನ್ನು ಬಿಟ್ಕೊಡ್ಲಿಕ್ಕೆ ಅಥವಾ ನಿಮ್ಮನ್ನ ಬಿಡ್ಲಿಕ್ಕೆ ಅವ್ರಿಗೂ ಇಷ್ಟ ಇಲ್ಲ. ಇಷ್ಟು ಕಷ್ಟಪಡ್ತೈತೆ, ನನ್ನಿಂದ ಇಷ್ಟು ಕಷ್ಟಪಡ್ತೈತೆ ಬೇಡ. ಒಂದ್ಸರಿ ಹೇಳ್ತಾರೆ ಸರ್, ನಾನು ನಮ್ಮ ಮನೆಯವ್ರ ತೋರ್ಸಿದ ಕಡೆನೇ ಹಾಕ್ತೀನಿ, ಬಟ್ ಅಲ್ಲಿ ಪ್ರೀತಿ ಇರೋ ನನಗೆ ಇಷ್ಟು ದಿನ ಸಿಕ್ಕಿರೋ ಪ್ರೀತಿಯಲ್ಲಿ ಸಿಗೋದಿಲ್ಲ. ನಾನು ಸುಮ್ಮನೆ ಆಗಿ ಮದುವೆ ಆಗಿರ್ಬೇಕಷ್ಟೇ, ಬಿಟ್ಟ ಮರ್ತಂತ ಇರಕ್ ಆಗೋದಿಲ್ಲ. ಇರೋ ಒಂದ್ ಸ್ವಲ್ಪ ಸಮಯದಲ್ಲಿ ನಿಮ್ ಜೊತೆ ಇರ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಅವ್ರು ಹೇಳ ಸರ್ ಅಷ್ಟೇ. ಬಟ್ ನಿಮ್ಮ ತಂದೆ ತಾಯಿ ವಿರೋಧ ಮಾಡ್ಲಿಕ್ಕೆ ಆಕೆಗೆ ಆಲ್ರೆಡಿ ಮದುವೆಯಾಗಿ ಡೈವರ್ಸ್ ಆಗಿದೆ ಅಂತನಾ? ಹಾ ಸರ್, ಇಷ್ಟೇ ಕಾರಣ ಸರ್. ಈಗ ನಿಮ್ಮಿಷ್ಟದಂತೆ ಅರ್ಥಾತ್ ನಿಮ್ಮ ತಂದೆ ತಾಯಿ ಹೇಳ್ತಾ ಇರೋ ಥರನೇ ನೀವು ಈಗ ಇದನ್ನು ಬಿಟ್ಟು ಹೋದರೆ ನಿಮಗನ್ಸುತ್ತಾ ನೀವು ಅವ್ರು ತೋರಿಸಿರೋ ಹುಡುಗಿಯನ್ನು ಮದುವೆಯಾಗಿ ಚೆನ್ನಾಗಿರ್ತೀನಿ ಅಂತ ಅನ್ಸುತ್ತಾ? ಚೆನ್ನಾಗಿರಲ್ಲ ಸರ್, ಚೆನ್ನಾಗಿರಕ್ ಸಾಧ್ಯನೇ ಇಲ್ಲ. ಅಷ್ಟೊಂದು ಪ್ರೀತಿ ಕೊಟ್ಟು ಅವರಿಂದ ನಾನು ಅಷ್ಟೊಂದು ಪ್ರೀತಿ ಇಸ್ಕೊಂಡು ಸರ್, ಅಷ್ಟೊಂದು ಅನ್ಯೋನ್ಯವಾಗಿದ್ದು ಇವಾಗ ಬೇರೆ ಹುಡುಗಿ ಮದುವೆ ನನ್ನ ಮನಸ್ಸಲ್ಲಿ ಇರೋ ಸ್ಥಾನ ಕೊಡೋದಕ್ಕೆ ಸಾಧ್ಯ ಇಲ್ಲ ಸರ್. ನೋಡಿ, ನಾನೀಗ ಅಂತಿಮವಾಗಿ ಒಂದು ಸಂದೇಶ ಕೊಡ್ತೀನಿ, ನೀವು ಅದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಬಹುಶಃ ಇಲ್ಲಿ ತಂದೆ ತಾಯಿ ಕಣ್ಣೀರು ಹಾಕ್ಸ್ಬಾರ್ದು, ತಂದೆ ತಾಯಿಗೆ ಪೆಟ್ಟು ಮಾಡಬಾರ್ದು ಅನ್ನೋದು ಎಷ್ಟು ಸತ್ಯವೋ, ಈ ಮದುವೆ ಅನ್ನೋ ವಿಚಾರದಲ್ಲಿ ಇನ್ಯಾರ್ದು ಅಥವಾ ಮನೆಯವರೇ ಆಗಲಿ ಈ ಮದುವೆ ಅಥವಾ ಈ ಸೂಕ್ಷ್ಮ ವಿಚಾರಗಳನ್ನು ನಿಮ್ಮ ಸ್ವಂತ ಆಲೋಚನೆ ಮತ್ತು ನಿಮ್ಮ ಸ್ವಂತ ನಿರ್ಧಾರದ ಮೇಲೆ, ಸ್ವಂತ ಆಸಕ್ತಿಯ ಮೇಲೆ ತೆಗೆದುಕೊಳ್ಬೇಕೇ ಹೊರತು ಅಪ್ಪ ಹೇಳಿದ್ರು ಅಂತ ಗೋರ್ಮೆಂಟ್ ಕೆಲಸ ಹುಡುಗನ ಮದುವೆ ಆಗೋದಲ್ಲ, ಅಥವಾ ಅಪ್ಪ ಹೇಳಿದ್ರು ಅಂತ ಯಾರೋ ಹುಡುಗನ ಮದುವೆ ಆಗೋದಲ್ಲ. ಈಗ ಅವ್ರು ಹೇಳ್ತಾ ಇದ್ದಾರೆ ನಿಜ, ಬಟ್ ಮುಂದೆ ಇಷ್ಟ ಕಷ್ಟಗಳನ್ನ ಅನುಭವಿಸ್ಬೇಕಾಗಿರೋದು ಯಾರು? ನೋಡಿ, ಮೊನ್ನೆ ಒಂದು ಕೌನ್ಸಿಲಿಂಗ್ ನಡೀತು. ಒಬ್ಬರು ಪೊಲೀಸ್, ಅವ್ರ ಹೆಸರು ಬೇಡ, ಉತ್ತರ ಕರ್ನಾಟಕದಿಂದ
ಅವರು ಮದುವೆ ಆಗಿದ್ರು, ಎಲ್ಲ ಸರಿಯಾಗಿ ನಡೀತಿತ್ತು. ಆ್ಯಂಡ್ ಆ ಸೊಸೆ ಹೇಳಿದ್ರು, ಇಲ್ಲ ನಿಮ್ಮ ಅಪ್ಪ ಅಮ್ಮನ ಜೊತೆ ನನಗೆ ಬದುಕೋಕೆ ಆಗ್ತಾ ಇಲ್ಲ, ನಾವೀಗ ಬೇರೆ ಹೋಗಿ ಬದುಕೋಣ. ಆ್ಯಂಡ್ ಆಕೆಗೆ ಸ್ವಲ್ಪ ಯಾವುದೋ ಒಂದು ಪುಟ್ಟ ಕಾಯಿಲೆ ಇತ್ತು. ಒಂದು ಮಗು ಕೂಡ ಆಯಿತು. ಆ ಗಂಡ ಅಂದರೆ ಆ ಪೊಲೀಸ್ ಕಾನ್ಸ್ಟೇಬಲ್ಗೆ ಈ ಕಡೆ ತಂದೆ ತಾಯಿ ಬಿಡೋಂಗಿಲ್ಲ, ಈ ಕಡೆ ಹೆಂಡತಿನೂ ಬಿಡೋಂಗಿಲ್ಲ. ಬಟ್ ಹೆಂಡತಿನೇ ಮಾತು ಜಾಸ್ತಿ ಆಯಿತು. ಆ್ಯಂಡ್ ತಂದೆ ತಾಯಿ ಕೂಡ ಹೇಳಿದ್ರು, ಸರಿನಪ್ಪ ಹೆಂಡತಿ ಹೇಳ್ದಂಗೆ ಕೇಳು. ಅವರು ಕೂಡ ಹೆಂಡತಿ ಕರ್ಕೊಂಡು ಆಚೆ ಬಂದರು, ರೂಮ್ ಮಾಡಿದ್ರು ಅಥವಾ ಮನೆ ಮಾಡಿದ್ರು, ಬದುಕು ನಡೀತಾ ಇತ್ತು, ಮಗು ಕೂಡ ಆಯಿತು. ನಾನು ಈ ಮುಂಚೆ ಹೇಳಿದೆ ಆಕೆಗೆ ಒಂದು ಪುಟ್ಟ ಕಾಯಿಲೆ ಇತ್ತು. ಇಲ್ಲೇನಾಯಿತು, ಬಹುಶಃ ಈತ ಅಂದ್ಕೊಂಡ ತಾಯಿ ತನ್ನ ಎದೆಯ ಹಾಲನ್ನು ಮಗುವಿಗೆ ಕುಡಿಸೋದ್ರಿಂದ ಆ ಹಾಲಿನ ಮೂಲಕನೇ ಆ ರೋಗ ಕೂಡ ಮಗುವಿಗೆ ಹೋಗುತ್ತೆ ಅನ್ನೋದು ಈತನ ತಲೆಯಲ್ಲಿತ್ತು. ಈತ ಒಮ್ಮೆ ಒಂದು ರಾತ್ರಿ ಕೆಲಸ ಮುಗಿಸ್ಕೊಂಡು ಬಂದರು. ಆಕೆ ತನ್ನ ಮಗುವಿಗೆ, ಈತ ಭಾಳಷ್ಟು ಸಾರಿ ಹೇಳಿದ್ದ, ನೀನು ಎದೆ ಹಾಲು ಕುಡಿಸ್ಬೇಡ, ಮಗಿಗೆ ಕಾಯಿಲೆ ಇದೆ ಅದು ಇದು ಅಂತ. ಆಕೆ ಕೂಡ ಬಹುಶಃ ನೊಂದ್ಕೊಂಡಿದ್ಲು ಆ ವಿಚಾರವಾಗಿ. ಯಾಕಂದರೆ ಒಂದು ತಾಯಿಯ ಎದೆ ಹಾಲು ಮಗುವಿಗೆ ಅವಶ್ಯವಾಗೋದೊಂದು ಅಮೃತ. ಬಟ್ ಈತನಿಗೆ ಒಂದು ಅಜ್ಞಾನ ಇತ್ತು, ಎದೆ ಹಾಲಿನ ಮೂಲಕ ರೋಗವೂ ಕೂಡ ಆಕೆಗೆ ಆತನಿಗೆ ಆ ಮಗುವಿಗೆ ಶಿಫ್ಟ್ ಆಗುತ್ತೆ ಅಂತ. ಆತ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದ. ಆ್ಯಂಡ್ ಒಂದು ರಾತ್ರಿ ಕೆಲಸ ಮುಗಿಸ್ಕೊಂಡು ಬಂದರು, ಸ್ವಲ್ಪ ಟೆನ್ಷನ್ ಆಗಿದ್ದರು. ಆ್ಯಂಡ್ ಆ ತಾಯಿ, ಆ ಹೆಣ್ಣು ಸೈಡಲ್ಲಿ ಕೂತ್ಕೊಂಡು ತನ್ನ ಮಗುವಿಗೆ ಹಾಲು ಉಣಿಸ್ತಾ ಇದ್ಲು. ಈತನಿಗೆ ಸಿಟ್ಟು ಹತ್ತಿಬಿಡ್ತು. ಎಷ್ಟು ಸಾರಿ ಹೇಳಿದ್ರು ಎದೆ ಹಾಲು ಕುಡಿಸ್ಬೇಡ ಅಂತ, ಮತ್ತೆ ಕುಡಿಸ್ತಾ ಇದ್ದಾಳಲ್ಲ ಅಂತ. ಒಂದೆರಡು ಮಾತು ಕೆಟ್ಟದಾಗ ಬೈದುಬಿಟ್ರು, ಮತ್ತೆ ನಿಂತವ್ರ ಮನೆಗೆ ಹೋಗು ಅಂತ ಹೇಳಿಬಿಟ್ರು. ಹೇಳಿದ್ರು, ಊಟ ಮಾಡಿ ಮಲ್ಕೊಂಡ್ರು. ಆ್ಯಂಡ್ ಬೆಳಿಗ್ಗೆ ಬೇಗ ಸ್ಟೇಷನಿಂದ ಕರೆ ಬಂತು, ಬೇಗ ಬನ್ನಿ ಅಂತ. ಆ್ಯಂಡ್ ಡ್ಯೂಟಿ ಅಲ್ವಾ, ಹೋದರು. ಬಟ್ ಮತ್ತೆ ಬರೋವಷ್ಟೊತ್ತಿಗೆ ಆ ಮಗು ಅಲ್ಲೇ ಇತ್ತು. ಬಟ್ ಆ ತಾಯಿ ನೇಣಿಗೆ ಶರಣಾಗಿದ್ಲು. ಆ ಶವದ ಆ ನೇಣಿನ ಕೆಳಗಡೆನೆ ಆ ಮಗು ಇತ್ತು. ಆ್ಯಂಡ್ ಅವತ್ತು ಅವರು ಕರೆ ಮಾಡಿ ನನಗೆ ಹೇಳಿದ್ದೇನು ಗೊತ್ತಾ, ನಾನು ಎರಡು ಪಾಪ ಮಾಡಿದೆ. ಒಂದು, ಆಕೆಯ ತಾಯಿಯಾಗಿ ಆಕೆಯ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ಆಲ್ರೆಡಿ ಆಕೆಗೇನೋ ಒಂದು ಕಾಯಿಲೆ ಇತ್ತು, ಅದರಿಂದ ಆಕೆ ತುಂಬ ಕುಸ್ತು ಹೋಗಿದ್ಲು, ನೊಂದಿದ್ಲು. ಆ್ಯಂಡ್ ಇನ್ನೊಂದು, ಇವತ್ತು ಆ ಮಗುವನ್ನು ಕೂಡ ನಾನು ಅನಾಥೆ ಮಾಡಿದೆ, ಮತ್ತು ನೀನು ತವ್ರ ಮನೆಗೆ ಹೋಗು ಅಂತ. ಅಂದರೆ ನಾನು ಆಡಬಾರ್ದು ಮಾತನ್ನು ಸಿಟ್ಟಲ್ಲ ಆಡಿಬಿಟ್ಟೆ ನಾನು ಒಂದು ಮಾತು. ಆ್ಯಂಡ್ ಆ ಜೀವ ಸುಮ್ಮನೆ ಹಾಗೆ ಹೊರಟೋಯ್ತು, ನೇಣಾಕೊಂಡು ಹೊರಟೋಯ್ತು. ಅದೊಂದು ನೆಪ ಮಾತ್ರ. ಆ್ಯಂಡ್ ಅದಕ್ಕೊಂದು ನೋವಾಯಿತು, ಅದು ಹೊರಟೋಯ್ತು. ಆ್ಯಂಡ್ ಇಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬರ್ತಾ ಇರೋದು ಇಷ್ಟೇ, ಬಹುಶಃ ಗಂಡ ಹೆಂಡತಿ ಅಥವಾ ಆ ಪ್ರೀತಿ ಎನ್ನುವಂಥದ್ದು ಇಷ್ಟು ಅನ್ಯೋನ್ಯವಾಗಿರಬೇಕು. ನೋಡಿ, ಆ ಹೆಣ್ಣು ಗಂಡನಿಗೊಂದು ಮಾತು ಬೈಲಿಲ್ಲ, ನನ್ನ ಗಂಡನಿಗೆ ಬೇಜಾರಾಗುವುದು ಬೇಡ ಅಂತಲೋ ಏನು, ಆಕೆ ಸುಮ್ಮನೆ ಹೊರಟೋದ್ಲು, ಅದೇ ಪ್ರೀತಿಯಾಗೋಯ್ತದು. ಕೆಲವು ಪ್ರೀತಿಗಳು ಹೀಗೆ ಇರ್ತವೆ ಸರ್, ಅವ್ರು ಸುಮ್ಮನೆ ಹೊರಡ್ತಾರೆ, ನಿಮಗೆ ಹೇಳಲ್ಲ ಅವರು. ಪ್ರೀತಿನೇ ಹಾಗೆ. ಒಂದು ಕ್ಷಣ ನೀವು ಇಲ್ಲಿ ತಂದೆ ತಾಯಿ ಅಥವಾ ಬೇರೆ, ಈಗ ಅವರ ಹೋರಾಟ, ಕಿರುಚಾಟ, ಅರುಚಾಟಗಳಿಗೆ ಬೇರೆ ಕಾರಣ ಇರ್ಬೋದು, ಆದರೆ ಜೀವನದುದ್ದಕ್ಕೂ ಅನ್ಯೂನ್ಯತೆ ಇರಬೇಕಾದ್ದು ಈ ಮಟ್ಟಿನ ಪ್ರೀತಿ. ಹಾಗಂತ ನೇಣಾಕೊಂಡು ಸತ್ತಿದ್ದು ಒಳ್ಳೇದು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆಕೆಯಲ್ಲಿ ಗಹನವಾದ ಒಂದು ಪ್ರೀತಿ ಇತ್ತು. ಬಟ್ ಈಗ ಈತ ಅರ್ಥ ಮಾಡ್ಕೊಳ್ಳಿಲ್ಲ. ಈತನಿಗೆ ಬೇರೆ ಯಾವುದೋ ಜಾಬ್ ಟೆನ್ಷನ್ನು ಅಥವಾ ಕೆಲಸ ವೇಳೆಯಲ್ಲಿ ಏನೋ ಟೆನ್ಷನ್ ಇಲ್ಲಿ ತೋರಿಸಿದ ಕಾರಣಕ್ಕಾಗಿ ಅದು ಹಾಗೆ ಹೊರಟೋಯ್ತು. ಅದನ್ನೀಗ ಮತ್ತೆ ತರಲಿಕ್ಕೆ ಆಗುವುದಿಲ್ಲ. ಆ್ಯಂಡ್ ನಾನು ಇಲ್ಲಿ ಸೂಕ್ಷ್ಮವಾಗಿ ಹೇಳ್ತಾ ಇರೋದು, ನಿನ್ನ ತಂದೆ ತಾಯಿ ಅಥವಾ ಊರಿನ ಜನ ಅಥವಾ ಇನ್ಯಾರೋ ಅವರ ಕಿರುಚಾಟಗಳಿಗೂ ಒಂದು ಅರ್ಥ ಇದೆ ಬೇರೆ ದೃಷ್ಟಿಯಲ್ಲಿ ನೋಡಿದಾಗ. ಆದರೆ ನಿನ್ನ ದೃಷ್ಟಿಯಿಂದ ನೋಡಿದಾಗ ಅಂತಿಮವಾಗಿ ನಿಮ್ಮ ಮನೆಯವರು ತೋರಿಸಿರೋ ಹೆಣ್ಣಾಗಲಿ ಅಥವಾ ಈ ಹೆಣ್ಣಾಗಲಿ ಬದುಕಬೇಕಾಗಿರೋ ನೀವು. ಆ್ಯಂಡ್ ಇಲ್ಲಿ ನಿಮ್ಮ ದೃಢವಾದ ನಿರ್ಧಾರ ಬೇಕು. ಇಲ್ಲಿ ತಂದೆ ತಾಯಿನ ಬಿಟ್ಟುಬಿಡಿ. ನೀವಿಲ್ಲಿ ಅವ್ರ ಮಾತು ಕೇಳಲಿಲ್ಲ ಅಂದರೆ ಅವರನ್ನು ಬೇದಿಗೆ ತಂದ್ರಿ ಅಂತ ಅರ್ಥ ಅಲ್ಲ. ನಿಮ್ಮ ನಿರ್ಧಾರವನ್ನು ಅಥವಾ ನಿಮ್ಮ ಬದುಕಿನ ನಾಳೆಗಳನ್ನು ಸೃಷ್ಟಿ ಮಾಡಿಕೊಳ್ಳುವ ವಯಸ್ಸು ನಿಮ್ಮದು. ನೀವು ಅದನ್ನು ಮಾಡ್ಬೋದು, ಅವಶ್ಯವಾಗಿ ಮಾಡ್ಬೋದು. ಇಫ್ ಇಟ್ ಈಸ್ ಇಲ್ಲ ಸರ್, ನಾನು ಈ ಹುಡುಗಿಗೆ ಹೇಳಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಸಿ ನಾನು ಖಂಡಿತ ತಂದೆ ತಾಯಿ ಏನು ಹೇಳ್ತಾರೋ ಹಾಗೆ ನಾನು ನಡ್ಕೊಳ್ತೀನಿ ಅಂದರೆ ಅದೂ ಕೂಡ ಒಳ್ಳೆ ನಿರ್ಧಾರವೇ. ಬಟ್ ನಾಳೆ ಬರೋದು ಒಳ್ಳೆಯದು ಕೆಟ್ಟದ್ದನ್ನು ನೀನೇ ಅನುಭವಿಸಬೇಕು. ಆ್ಯಂಡ್ ಇಲ್ಲ ಸರ್, ನೀವು ಹೇಳಿದ ಸತ್ಯ, ಬದುಕಬೇಕಾಗಿರೋದು ಬಾಳಬೇಕಾದ್ರೆ ನಾನಾಗಿರೋದ್ರಿಂದ ಈಗ ಅವರಿಷ್ಟದಂತೆ ನಾನು ಈಗ ಮದುವೆ ಆದರೂ ಕೂಡ ನನಗೆ ಆ ಹುಡುಗಿ ಇಷ್ಟ ಇಲ್ಲ ಅಂದರೆ ಏನು ಬದುಕಲಿ ಅವಳ ಜೊತೆ ನಾನು? ಹಾಗಾಗಿ ಈ ಮದುವೆ ಅನ್ನೋ ವಿಚಾರದಲ್ಲಿ ಮಾತ್ರ ನನ್ನ ನಿರ್ಧಾರ ನಾನು ಮಾಡ್ತೀನಿ ಸರ್. ಯಾಕಂದರೆ ನಾಳೆ ಬರೋದನ್ನು ಒಳ್ಳೆಯದು ಕೆಟ್ಟದ್ದನ್ನು ಅನುಭವಿಸೋಕೆ ನಾನು ತಯಾರಿದ್ದೀನಿ. ಮತ್ತು ಈ ಹೆಣ್ಣಿನ ಜೊತೆ ನಾನು ಚೆನ್ನಾಗಿ ಬದುಕ್ತೇನೆ, ನನ್ನ ನಂಬಿಕೆ ಇದೆ. ಈವನ್ ಈ ರೀತಿ ನಿರ್ಧಾರ ತಗೊಂಡ್ರೂ ಕೂಡ ಅದು ನಿಮ್ಮ ಬದುಕಿನ ಬೆಳಕು ಅಥವಾ ಕತ್ತಲನ್ನು ನಿರ್ಧಾರ ಮಾಡುತ್ತೆ. ಮತ್ತು ಆ ಎರಡರಲ್ಲೂ, ಬೆಳಕಲ್ಲೂ ಅಥವಾ ಕತ್ತಲಲ್ಲೂ ಬದುಕಬೇಕಾದ್ರೂ ನೀವಿಬ್ಬರೇ.
ಆ್ಯಂಡ್ ಇಲ್ಲಿ ನಾನು ಫ್ರೆಂಡ್ ಮಲ್ಲಿದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ನೀವು ತಾತ್ಕಾಲಿಕವಾಗಿ ಏನೇ ಪರಿಹಾರ ಹುಡುಕೊಂಡ್ರು ಇದಕ್ಕೊಂದು ಶಾಶ್ವತ ಯಾಕಂದರೆ ಈಗ ನೀವು ದುಡಿತಾ ಇದ್ದೀರಾ ಆ್ಯಂಡ್ ನಿಮಗೂ ಸರಿ ತಪ್ಪುಗಳ ಅರಿವಿದೆ. ಆ್ಯಂಡ್ ಯಾವುದು ಸರಿ ಯಾವುದು ತಪ್ಪು, ತಂದೆ ತಾಯಿ ಕಣ್ಣೀರು ಅನ್ನೋದಕ್ಕಿಂತ ಮುಂಚೆ ಅವರು ಕೊಡ್ತಾ ಇರೋ ಕಾರಣ ಅಷ್ಟಾಗಿ ಸರಿ ಇಲ್ಲ. ಅಲ್ಲಿ ಪ್ರೀತಿ ಗೆಲ್ಲಬೇಕೆ ಹೊರತು ಸರ್ ದುಡಿತಾ ಇದ್ದೀನಿ ಅನ್ನೋದು ಬೆಟ್ಟ ಸರ್. 1 ರೂಪಾಯಿನೂ ಉಳಿತಾ ಇಲ್ಲ ಸರ್. ಎಲ್ಲ ಅವ್ರ ಸಾಲನೇ ತೀರಿಸ್ತಾ ಇದೀನಿ ಸರ್. ನಾನು ಇದುವರೆಗೂ 1 ರೂಪಾಯಿನೂ ಇಟ್ಕೊಳ್ತಾ ಇಲ್ಲ. ಇನ್ನೂ ನಿಯರ್ ಬೇಕು ಸರ್ ಅವ್ರ ಸಾಲ ಎಲ್ಲ ತೀರ್ಸೋದಕ್ಕೆ ನನಗೆ. ಆ್ಯಂಡ್ ನಾನು ನಿಮಗೆ ಕೊಡೋ ಕಡೆಯ ಸಂದೇಶ ಇಷ್ಟೇ, ನೀವು ನಿಮ್ಮ ಮನಸ್ಸಿನ ಮಾತು ಕೇಳಿ. ಆದರೆ ತಂದೆ ತಾಯಿಯ ಸಲುವಾಗಿ ಅವರೆಷ್ಟೇ ನಿಮ್ಮ ಜೊತೆ ಕಠೋರವಾಗಿ ನಡ್ಕೊಂಡ್ರು ಅವ್ರ ಮನೆಗೆ ಅಥವಾ ಆ ಸಾಲದ ವಿಚಾರವಾಗಿ ತಂದೆ ತಾಯಿಗೆ ಏನು ನೋಡಿಕೊಳ್ಬೇಕು ಅದನ್ನು ನೀವು ಮಾಡಲೇಬೇಕು. ನಿಮ್ಮ ಮದುವೆ ಅಥವಾ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಅವಶ್ಯವಾಗಿ ನಿಮಗೆ ಶಕ್ತಿ ಇದೆ, ನೀವು ಮಾಡಿಕೊಳ್ಬೋದು. ಆದರೆ ಸಾಲದ ವಿಚಾರವಾಗಲಿ ಅಥವಾ ಬೇರೆ ಯಾಕಂದರೆ ಇದೊಂದು ವಿಚಾರದಲ್ಲಿ ನಿಮ್ಮ ತಂದೆ ತಾಯಿ ನಿಮ್ಮ ವಿರುದ್ಧ ಇದ್ದಾರೆ ಅಂತ ಅವರ ಪೋಷಣೆಯನ್ನೇ ನೀವು ಮರೆತು ಬಿಟ್ಟರೆ ಅದು ಮದುವೆ ಇದೆಲ್ಲವನ್ನು ಮೀರಿ ಮನುಷ್ಯತ್ವ ಲೆಕ್ಕಕ್ಕಿರಲಿ. ಆ್ಯಂಡ್ ಇಲ್ಲಿ ಫ್ರೆಂಡ್ ಮನೇಲಿ ಉಳ್ಕೊಂಡು ಅಲ್ಲಿ ಉಳ್ಕೊಂಡು ಇಲ್ಲ, ನಿಮ್ಮ ನಿರ್ಧಾರವನ್ನು ನೀವು ಬಲವಾಗಿ ಪ್ರಸ್ತುತಪಡಿಸಬೇಕು. ಈಗ ಅವರು ಒಡೆಯೋದು ಬೈಯೋದು ಅವ್ರ ಪಾಡಿಗೆ ಅವ್ರು ಹೇಳೋದು, ನಿಮ್ಮ ಪಾಡಿಗೆ 2 ದಿನ ನೀವು ಇಲ್ಲಿರೋದು, ಆಯಸ್ಸು ಇದೆಯಲ್ಲ ಸರ್, ಅದು ದೀಪದಲ್ಲಿರೋ ಎಣ್ಣೆಯಾಗಿ ಖಾಲಿ ಆಗ್ತಾನೇ ಇರುತ್ತೆ. ಒಂದು ದಿವಸ ಅದು ಹಾರು ಹೋಗುತ್ತೆ, ಆಮೇಲೆ ಮತ್ತೆ ಎಣ್ಣೆ ಬಿಡಲಿಕ್ಕೆ ಬದುಕು ಆ ದೀಪದ ಥರ ಅಲ್ಲ, ಹೌದಲ್ವಾ? ಹಾಗಾಗಿ ಇಲ್ಲಿ ನಿಮ್ಮ ಬಲವಾದ ಒಂದು ದಿಟ್ಟ ನಿರ್ಧಾರ ಬೇಕು. ನೋಡಪ್ಪ ಅಥವಾ ನೋಡಮ್ಮ ಅಥವಾ ನೋಡ್ತಮ್ಮ, ನನ್ನ ಮದುವೆಯ ವಿಚಾರದಲ್ಲಿ ನೀವು ಇಷ್ಟೊಂದು ರಾದ್ದಾಂತ ಮಾಡಲಿಕ್ಕೆ ಬಹುಶಃ ಅಲ್ಲಿ ಕಾರಣನೇ ಇಲ್ಲ. ತಂದೆ ತಾಯಿ ಅಥವಾ ಕುಟುಂಬದವರು ಅನ್ನೋದು ಒಂದು ಬಿಟ್ಟರೆ ಯಾರನ್ನು ಬಲವಂತವಾಗಿ ಮದುವೆ ಮಾಡಲಿಕ್ಕೆ ಅನ್ನೋ ಅದು ಹಾಗಾಗಬಾರ್ದು, ಯಾರದೇ ಆಗಲಿ. ಹಾಗಂತ ನೀವು ಏನೋ ಸ್ವೇಚ್ಛಾಚಾರದಿಂದ ಅವರೆಲ್ಲರನ್ನ ತಲೆ ತಗ್ಸೋ ಕೆಲಸವನ್ನು ಮಾಡಿ ಅಥವಾ ಅವರೆಲ್ಲರಿಗೂ ಏನೋ ದೊಡ್ಡದು ಮೋಸ ಮಾಡಿ ಇಲ್ಲ, ಅವ್ರಿಗೆ ಗೊತ್ತಾಗೋ ಥರನೇ ನೀವು ಮಾಡ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ಕಣ್ಣೀರು ಅಥವಾ ಅವರನ್ನು ಮೋಸ ಮಾಡೋದು ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ, ಅಥವಾ ಅದು ಇಲ್ಲಿ ಕೆಲಸ ಮಾಡೋದಿಲ್ಲ. ಬೇರೆಯವ್ರ ಕಥೆಯಲ್ಲಿ ಅದು ಇರ್ಬೋದೇನೋ, ಬಟ್ ಇಲ್ಲಿ ನನಗನ್ಸುತ್ತೆ ಅದೇನೂ ಇಲ್ಲ. ಯಾಕಂದರೆ ಆ ಹೆಣ್ಣು ಕೂಡ ನೀವು ಅಷ್ಟೇ ಸಂಸ್ಕಾರವಂತೆ ಮತ್ತು ನೊಂದಿರೋಳು ಮತ್ತು ನಿಮ್ಮನ್ನು ಅರ್ಥ ಮಾಡಿಕೊಂಡಿರೋಳು ಆಗಿರುವುದರಿಂದ ಮುಂದೆ ಬಹುಶಃ ನಿಮ್ಮ ತಂದೆ ತಾಯಿ ನೀವು ಒಪ್ಪಿಸ್ಬೋದೇನು. ಬಟ್ ಹಾಗಂತ ನಾನು ಹೇಳಿದ್ನಲ್ಲ, ಈ ಮದುವೆಯನ್ನು ನೀವು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡ್ಲು ಮಾಡಬೇಕು ಇದನ್ನು. ಹಾಗಂತ ಇಲ್ಲಿ ಖಂಡಿತ ಈಗಲೇ ಹೇಳಿಬಿಟ್ಟಿರ್ತೀನಿ, ನೀವು ಖಂಡಿತ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಆಗ್ಬಿಟ್ಟು ವಿಶ್ವಾಸಕ್ಕೆ ತಗೊಳ್ಬೋದೇನೋ, ಅದು ಇರ್ಬೋದು ಮೋಸ್ಟ್ಲಿ. ಬಟ್ ವಿಶ್ವಾಸಕ್ಕೆ ತಗೊಂಡು ಮದುವೆ ಆಗ್ತೀನಿ ಅಂದರೆ ಬಹುಶಃ ಈ ಗುಂಡಿ ಮುಚ್ಚೋಕ್ಕಿಂತ ಮುಂಚೆ ಗುಂಡಿ ಮೇಲಿಡ್ತಾರೆ ಗೊತ್ತಾ ಶವನ, ಅರ್ಥ ಆಯ್ತಲ್ವಾ? ಹಾಗಾಗಿ ನಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುವ ಭರದಲ್ಲಿ ನಾವು ಮೌಲ್ಯವನ್ನು ಮರಿಬಾರ್ದು. ನೀವೊಬ್ಬ ಗುರುವಾಗಿದ್ದೀರಿ, ಹಾಗೂ ನೀವು ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರಿ. ಈ ಇಲ್ಲ, ಈಗ ಆಗ ಸುಮ್ಮನಾದರೂ ಅಥವಾ ಈಗ ಸುಮ್ಮನಾದರೂ ಒಬ್ಬ ಮಗನಾಗಿ ನೀವು ಗೆಲ್ಲಬೇಕಾದ್ರೂ ಮೊದಲು ಮಗನಾಗಿ ಅಂದರೆ ಅವ್ರು ಹೇಳ್ದಂಗೆ ಕೇಳಿಕೊಂಡು ಬೀದಿಗೆ ಬನ್ನಿ ಅಂತ ಅಲ್ಲ. ಅಲ್ಲಿ ನಿಮಗೊಂದು ಭಗವಂತ ವಿವೇಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ನಾನು ತಂದೆ ತಾಯಿ ಹೇಳ್ತಾ ಇದ್ದೀನಿ ತಿನ್ನು ಸಗಣಿ ಅಂದರೆ ತಿನ್ನೋಕ್ಕಾಗಲ್ಲ. ಗುರುಗಳು ಹೇಳಿದ್ದನ್ನು ಕೂಡ ಶಿಷ್ಯಂದರು ಬಹಳ ಪ್ರಶ್ನೆ ಮಾಡಿ ಒಪ್ಕೊಳ್ಬೇಕಂತೆ. ಹಾಗೆ ಯಾವುದೇ ವಿಚಾರಗಳಾಗಿ ತಂದೆ ತಾಯಿ ಹೇಳಿ, ಗುರುಗಳು ಹೇಳಿ, ಅಥವಾ ಯಾರೋ ಅಪರಿಚಿತರು ಹೇಳಿ, ಅದು ನಿಮ್ಮ ಬದುಕಿಗೆ ಒಗ್ಗಬೇಕು ಸರ್. ನೋಡಿ, ನಾನು ಹೇಳುವಂಥದ್ದು ಮುಂದೆ ನಿಮ್ಮ ಮಗನಾದರೂ ಅಷ್ಟೇ, ನೀವು ಅವರಿಗೆ ಸಲಹೆ ನೀಡ್ಬೋದು, ಅವರನ್ನು ಪೋಷಣೆ ಮಾಡ್ಬೋದು, ಬಟ್ ನಿಮ್ಮ ಆಸೆಗಳನ್ನು ಅವ್ರ ಮೇಲೆ ಹೇರೋಕೆ ಹೋಗೋದ್ರಿಂದ, ಈಗ ನೀವು ಹುಟ್ಟಿನಿಂದ ಸರಿಯಾಗಿ ಸಂಸ್ಕಾರ ಕೊಟ್ಟು ಸರಿಯಾಗಿ ಬೆಳೆಸಿದ್ರೆ ಬಹುಶಃ ನಿಮ್ಮ ಆಸೆ ಬೇರೆ ಇರೋದಿಲ್ಲ, ಅವರ ಆಸೆ ಬೇರೆ ಇರೋದಿಲ್ಲ. ಮಕ್ಕಳು ತಂದೆ ತಾಯಿ ಇಬ್ಬರು ಒಂದೇ ಇರ್ತಾರೆ. ಯಾಕಂದರೆ ಬಾಲ್ಯದಲ್ಲಿ ನೀವು ಅಂಥ ಸಂಸ್ಕಾರ ಕೊಡೋದ್ರಿಂದ ಅವ್ರು ನಿಮ್ಮ ಆಲೋಚನೆಯ ಹಾದಿಯನ್ನು ಬಿಟ್ಟು ಬೇರೇನೋ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇಲ್ಲಿ ಮೂಲದಲ್ಲೇ ಅಂದರೆ ಶುರುವಿನಲ್ಲೇ ಎಲ್ಲಿ ತುಂಬ ಗ್ಯಾಪ್ ತಂದೆ ತಾಯಿ ಅಥವಾ ತಂದೆ ಮಕ್ಕಳ ನಡುವೆ ಗ್ಯಾಪ್ ಬರುತ್ತೆ, ಅಥವಾ ಇನ್ನೇನೋ ಮನಸ್ತಾಪ ಬರುತ್ತೆ. ಅವರ ಆಸೆಗಳೇ ಬೇರೆ, ನಿಮ್ಮ ಆಸೆಗಳೇ ಬೇರೆ. ಈವನ್ ನಿಮ್ಮ ಆಸೆ ನಿಮ್ಮ ತಂದೆಯದ ಆಸೆ ಅಂತ ಗೊತ್ತಾದರೂ ಕೂಡ ಬೇಕು ಅಂತಲೇ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ತೀವಿ. ಯಾಕಂದರೆ ಆ ವೈರತ್ವ ಗೊತ್ತಿಲ್ಲದಂಗೆ ಬೆಳೆದ್ಬಿಟ್ಟಿರುತ್ತೆ. ನೋಡಿ, ಒಮ್ಮೆ ನಿಮಗೊಂದು ಚಿಕ್ಕ ವಿಚಾರವನ್ನು ಹೇಳ್ತೀನಿ. ಈ ವಿಚಾರದಲ್ಲಿ ಎಷ್ಟು ಸೂಕ್ಷ್ಮವಾಗಿರಬೇಕು ನಾವು ಅಂದರೆ,
ಹೀಗೆ ನಿಮ್ಮ ಥರನೇ ಒಬ್ಬರು ಪ್ರಾಂಶುಪಾಲರು ಮತ್ತು ಒಬ್ಬರು ಉಪನ್ಯಾಸಕರು ಅಂತ ಅಂದುಕೊಳ್ಳಿ. ಕಡೆಯ ದಿನ ಕಾಲೇಜಿ ಎಕ್ಸಾಮ್ ಎಲ್ಲ ಮುಗಿಸಿ ಮಕ್ಕಳೆಲ್ಲ ಮನೆಗೆ ಹೊರಡೋ ಸಮಯ, ಆ ಸಮಯದಲ್ಲಿ ಲೋಕಾರೂಢಿಯಾಗಿ ಸುಮ್ಮನೆ ಮಾತಾಡ್ತಾರೆ, ಮುಂದೆ ಏನಾಗ್ತೀರಾ, ಹೆಂಗೆ ಜೀವನ, ಹಿಂಗೆ ಮೇಷ್ಟ್ರುಗಳು ಕೇಳ್ತಾ ಇರ್ತಾರಲ್ವ. ಹಂಗೆ ಈಗ ಕ್ಲಾಸಲ್ಲಿ ಎಲ್ಲರನ್ನು ಕೇಳ್ತಾ ಇದ್ರು. ಒಬ್ಬರು ಡಾಕ್ಟ್ರು, ಒಬ್ಬರು ಇಂಜಿನಿಯರು, ಒಬ್ಬರು ಏನೋ ಭಟ್ರಾಗಬೇಕು ಅಂದರು, ಏನೇನೋ ಹೇಳಿದ್ರು. ಬಟ್ ಒಂದು ಹೆಣ್ಮಗಳು ಹೇಳಿದ್ಲು, ಬಹುಶಃ ನಾನು ಹೀಗೆ ಇದ್ದರೆ ಕಲಿಯುಗದ ದ್ರೌಪದಿ ಆಗ್ತೀನೇನೋ ಅಂತ ಅಳೋಕೆ ಶುರು ಮಾಡಿಬಿಟ್ಲು. ಉಪನ್ಯಾಸಕರಿಗೆ ಇದೇನಾಯಿತು, ನಾನು ಕೇಳಬಾರ್ದು ಕೇಳಿಬಿಟ್ನಾ ಅಂತ ಅನಿಸ್ತು. ಬಟ್ ಆದರೂ ತಲೆ ಸವರಿ, ಏನಾಯ್ತಮ್ಮ, ಯಾಕೆ ಅಳ್ತಾ ಇದೆಯಾ? ಸರ್, ನನ್ನ ಮನೆಯಲ್ಲಿ ಯಾಕೆ ದ್ರೌಪದಿ, ಯಾಕಂದರೆ ಅವಳು ಒಂದು ಪದವನ್ನು ಬಳಸಲು, ನಾನು ಹೀಗೆ ಇದ್ದರೆ ದ್ರೌಪದಿ ಆಗ್ತೀನಿ ಅಂತ ಹೇಳಿಬಿಡ್ಲು. ಅರೆ ಯಾಕಮ್ಮ ದ್ರೌಪದಿ ಅಂತ ಯಾಕೆ ಹೇಳ್ತಾ ಇದೆಯಾ? ಆಗ ಆ ಹೆಣ್ಣು ಅಳ್ತಾನೆ ಹೇಳಿದ್ಲಂತೆ, ಸರ್, ನನ್ನ ಮನೆ ಬಹಳ ಶ್ರೀಮಂತರ ಮನೆ. ನನ್ನ ಅಮ್ಮ ಇದ್ದಾಳಲ್ಲ, ಆಕೆಗೆ ಅವಳ ತಮ್ಮನಿಗೆ ನನ್ನನ್ನು ಮದುವೆ ಮಾಡಬೇಕು ಅಂತ ಆಸೆ. ನನ್ನ ಅಪ್ಪನಿಗೆ ಬೆಂಗಳೂರಲ್ಲಿರೋ ಆತನ ಸ್ನೇಹಿತನ ಮಗನಿಗೆ ಮದುವೆ ಮಾಡಬೇಕು ಅಂತ ಆಸೆ. ಇನ್ನು ನನ್ನ ಅಣ್ಣನಿಗೋ, ಅವನೊಬ್ಬ ಸ್ನೇಹಿತ ಡಾಕ್ಟ್ರ್ ಇದ್ದಾನೆ, ಮತ್ತು ನನ್ನ ಅಣ್ಣನಿಗೂ ಡಾಕ್ಟರ್ ಆಗಬೇಕು ಅಂತ ಆಸೆ. ಅವನ ಸ್ನೇಹಿತನಿಗೆ ಕೊಟ್ಟರೆ ಅವನ ಪ್ರಾಕ್ಟೀಸ್ಗೆ ಈಸಿ ಆಗುತ್ತೆ ಅಂತ ಅವನಿಗೆ ಸ್ನೇಹಿತನ ಕೊಡಬೇಕು ಅಂತ ಆಸೆ. ನನ್ನ ಅಜ್ಜಿದೊಂದು ಆಸೆ, ಅಜ್ಜಂದೊಂದು ಆಸೆ. ಈ 5 ಜನರಲ್ಲಿ ಯಾರನ್ನೂ ನಾನು ದೂರ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಈಗ 5 ಜನರು ಆದರೆ ನಾನು ದ್ರೌಪದಿ ಆದ್ನಲ್ಲ. ಅಂದರೆ ಆಕೆಯ ಕಣ್ಣೀರಲ್ಲಿ ಒಂದು ಕತೆ ಇತ್ತು, ಮತ್ತು ತುಂಬ ಅಸಹಾಯಕತೆ ಇತ್ತು. ಮೇಷ್ಟ್ರಿಗೆ ಅರ್ಥ ಆಯಿತು. ಸರಿನಮ್ಮ, ಈಗ ನನ್ನಿಂದ ಏನು ಮಾಡ್ಲಿಕ್ಕೆ ಸಾಧ್ಯನೋ ಗೊತ್ತಿಲ್ಲ, ಬಟ್ ನಿನಗೆ ಏನು ಆಸೆ ಇದೆ ಹೇಳ್ತಾಯಿ? ನಾನು ಡಾಕ್ಟರ್ ಆಗಬೇಕು ಆಸೆ ಸರ್ ಅಂತ. ಆಗ ಆ ಉಪನ್ಯಾಸಕರು ಹೇಗೋ ಅವ್ರ ಮನೆಯವರನ್ನು ಹಿಡಿದು ಅವರನ್ನು, ಯಾಕಂದರೆ ಆ ಉಪನ್ಯಾಸಕರಿಗೆ ಅಲ್ಲೂ ಸ್ವಲ್ಪ ಗೌರವ ಇತ್ತು ಆ ಸುತ್ತಮುತ್ತ. ಹಾಗಾಗಿ ಅವ್ರಿಗೆ ಹೇಳಿದ ಮೇಲೆ ಆ ಮಗಳನ್ನು ಓದಲಿಕ್ಕೆ ಬಿಟ್ಟರೆ, ಸ್ವತಂತ್ರವಾಗಿ ಬಿಟ್ರಂತೆ. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಮಕ್ಕಳಿಗೆ ನೀವು ಕಲಿಸೋದು, ಓದಿಸೋದು, ತಿನ್ನಿಸೋದು, ಸಂಸ್ಕಾರ ತಿಳಿಸೋದು, ಜ್ಞಾನವನ್ನು ಕೊಡು, ಬಹುಶಃ ಆ ಕೆಲಸ ನಿಮ್ಮದು ಸರಿಯಾಗಿ ಆಗಿಬಿಟ್ರೆ ನೀವು ಏನೋ ನಿಮ್ಮದನ್ನು ಹೇರೋ ಅವಶ್ಯಕತೆ ಬರುವುದಿಲ್ಲ. ಬಟ್ ಯಾವುದನ್ನು ಹೇರ್ಲಿಕ್ಕೆ ಹೋದಾಗ ನಿಮ್ಮ ತಂದೆ ತಾಯಿ ಥರ ಬಹುಶಃ ನೀವೇ ಅವರ ಬದುಕನ್ನು ಹಾಳು ಮಾಡ್ದಂಗೆ ಆಗ್ಬಿಡುತ್ತೆ. ಯಾಕಂದರೆ ಜೀವನದ ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮಕ್ಕಳೇ ಆಗಲಿ, ನಿಮ್ಮ ಒಡ ಹುಟ್ಟಿದವರೇ ಆಗಲಿ, ಅಥವಾ ನಿಮ್ಮ ಜೊತೆ ಬೆಳೆದ ಸ್ನೇಹಿತರಿಗೆ ಆಗಲಿ, ಯಾವುದನ್ನು ನೀವು ಬಲವಂತವಾಗಿ ಇರಲಿಕ್ಕಾಗೋದಿಲ್ಲ. ಆ ಜೀವಗಳ ಆಸೆ, ಆಸಕ್ತಿ, ಆ ಕಾಮನೆಗಳು, ಬಯಕೆಗಳು ನಿಮಗಿಂತ ಬೇರೆಯೇ ಇರ್ತವೆ. ನನ್ನ ಜೊತೆ ಬೆಳೆದವನು ಅನ್ನೋ ಕಾರಣಕ್ಕೆ ನನಗಿಷ್ಟ ಆಗಿರೋ ತಿಂಡಿನೇ ಅವನಿಗೂ ಇಷ್ಟ ಅಂತ ನಾನು ಹೇಳಲಿಕ್ಕಾಗಲ್ಲ. ಯಾಕಂದರೆ ಆ ಜೀವದ ಬಯಕೆಯೇ ಬೇರೆ. ಹಾಗಾಗಿ ಹಣಕಾಸು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ತಂದೆ ತಾಯಿಯಾಗಿ ನಾವು ಬೋಧನೆ ಮಾಡ್ಬೋದು, ಅವರಿಗೆ ಜ್ಞಾನ ಕೊಡ್ಬೋದು. ಬಟ್ ಮದುವೆ ಅನ್ನೋ ವಿಚಾರದಲ್ಲಿ ತೀರಾ ಒತ್ತಾಯ ಮಾಡಿ ಏನೋ ಮಾಡಲಿಕ್ಕೆ ಹೋದರೆ ಮುಂದೆ ಅವರ ನರಳಾಟವನ್ನು ನೀವೇ ನೋಡಬೇಕಾಗುತ್ತೆ. ಆ್ಯಂಡ್ ನಿಮ್ಮ ತಂದೆ ತಾಯಿಗೂ ನಾನು ಹೇಳೋದಿಷ್ಟೇ, ನಿಮ್ಮ ಮಗನಾಗಿ ಬಹುಶಃ ಅವರು ಬಹಳ ದೊಡ್ಡ ಜವಾಬ್ದಾರಿ ತಗೊಂಡಿದ್ದಾರೆ, ಮತ್ತು ಅದಕ್ಕೆ ಯಾವತ್ತೂ ಅವರು ಮೋಸ ಮಾಡಿಲ್ಲ. ಬಟ್ ಈ ವಿಚಾರದಲ್ಲಿ ಯಾವುದೋ ಒಂದು ಹೆಣ್ಣನ್ನು, ಈಗ ಯಾಕಂದರೆ ಕದ್ದು ಮುಚ್ಚಿ ಮೆಸೇಜ್ ಲವ್ ಅಲ್ಲ, ಇವರಿಬ್ಬರು ಒಂದೇ ಕೆಲಸ ಮಾಡೋರು, ಅರ್ಥ ಮಾಡ್ಕೊಂಡಿರೋರು. ಆ್ಯಂಡ್ ಈವನ್ ಮದುವೆ ಆದಮೇಲೆ ನಿಮ್ಮನ್ನೇನು ಬಿಟ್ಟು ಹೋಗ್ತಾರೆ ಅಥವಾ ಸಾಲ ತೀರಿಸಲ್ಲ ಅಂತಲೂ ಏನಿಲ್ಲ. ಹಾಗಾಗಿ ಕಡೆಯದಾಗ ನಾನು ಹೇಳೋದು, ನೀವೇನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅದು ಸರಿ ಇದೆ. ನಾನು ಅದನ್ನೇ ಓದಿ ಹೇಳ್ತಾ ಇದ್ದೀನಿ, ಮತ್ತು ನಿಮ್ಗೆ ಉದಾಹರಣೆ ಕೊಟ್ಟು ಕೂಡ ಹೇಳಿದ್ದೀನಿ. ಈ ಮದುವೆಯನ್ನು ವಿಚಾರವನ್ನು ಬೇರೆಯವರು ಯಾರೂ ನಿರ್ಧಾರ ಮಾಡಲಿಕ್ಕೆ ಬಿಡಬೇಡಿ. ಯಾಕಂದರೆ ಈಗ ಒಂದು ಸ್ವಲ್ಪ ಭಯ ಸರ್, ಅಥವಾ ಅವ್ರ ಮೇಲೆ ಭಕ್ತಿ, ಅಥವಾ ಅವ್ರಿಗೆ ಮೋಸ ಮಾಡಬಾರ್ದು ಅಂದರೆ ಈ ಭಾವನಾತ್ಮಕ ಕಾರಣಗಳು ಕೆಲವೊಮ್ಮೆ ಕೆಲಸ ಮಾಡಬೇಕು ನಿಜ. ಆದರೆ ಇದನ್ನು ನೀವು ಗೌರವ ಕೊಟ್ಟು ಅಲ್ಲಿ ಹೋಗ್ತಿದ್ದೀರಾ ಅಂದರೆ ಅದು ನಿಜವಾದ ಒಳ್ಳೆತನ ಅಂತ ಖಂಡಿತ ಅರ್ಥಲ್ಲ. ಮುಂದೆ ಯಾವತ್ತೂ ಗೊತ್ತಾಗುತ್ತೆ ಅದು ನನ್ನ ದಡ್ಡತನ ಅಂತ. ಹಾಗಾಗಿ ಒಳ್ಳೆಯತನಕ್ಕೂ ಮೂರ್ಖ ವಿಚಾರಗಳಿಗೂ ವ್ಯತ್ಯಾಸ ಇದೆ. ಎಷ್ಟೋ ಜನ ಒಳ್ಳೆಯತನ ಅಂದ್ಕೊಂಡು ಮೂರ್ಖರಾಗ್ತಿದ್ದಾರೆ, ಹೌದಲ್ವಾ? ಹಾಗಾಗಿ ವ್ಯವಹಾರದಲ್ಲಾಗಲಿ, ಬೇರೆ ಬೇರೆ ವಿಚಾರಗಳಾಗಲಿ, ತಂದೆ ತಾಯಿ ಆಗಲಿ, ಯಾರೇ ಆಗಲಿ ಸ್ವಲ್ಪ ಕಟ್ಟುನಿಟ್ಟಾಗಿರಬೇಕು. ಮತ್ತು ಅದು ನಮ್ಮ ಬದುಕು ಅನ್ನೋದು ನಮಗೆ ಯಾವಾಗಲೂ ಅರಿವಿರಬೇಕು. ಓಕೆ, ಇಲ್ಲಿ ನಿಮಗೆ ಬೇಕಾದಂಗೆ ನೀವು ಆಯ್ಕೆ ಮಾಡಿಕೊಂಡ್ರು ಕೂಡ, ಬಟ್ ಮನೆಯ ಮಗ ಅನ್ನೋ ವಿಚಾರದಲ್ಲಿ ನೀವು ಕಠೋರ ಆಗಬಾರ್ದು. ನೀವು ಯಾವಾಗಲೂ ಆ ವಿಚಾರದಲ್ಲಿ ಕರುಣೆಯಿಂದಲೇ ವರ್ತಿಸಬೇಕು. ಡೋಂಟ್ ವರಿ. ಆ್ಯಂಡ್ ಎಲ್ಲವೂ ನಿಮ್ಮ ಇಚ್ಛೆಯಂತೆ ಆಗಲಿ, ಎಲ್ಲವೂ ಸರಿ ಹೋಗುತ್ತೆ. ಆದರೆ ನಿಮ್ಮ ಬಾಳ ಸಂಗಾತಿಯನ್ನು ಎಷ್ಟು ಹೋರಾಡಿ ಪಡ್ಕೊಳ್ತೀರೋ ಆಕೆಯೂ ಕೂಡ ಅದಕ್ಕಷ್ಟೇ ಬದ್ಧಳಾಗಿರಬೇಕು. ಇಲ್ಲಿ ನೀವು ಹೋರಾಟ ಮಾಡಿ ಪಡ್ಕೊಳ್ಳೋದು ಈಗ ಹೆಂಗೆ ಅಂದರೆ,
ಒಬ್ಬ ವ್ಯಕ್ತಿ ನಾನು ಮನೆ ಕಟ್ಟಿ ಆಮೇಲೆ ಮದುವೆ ಆಗ್ತೀನಿ ಅಂತ ಕಷ್ಟಪಟ್ಟು 5 ವರ್ಷ ಎಲ್ಲ ದುಡ್ದು ಮನೆ ಕಟ್ಟಿ ಆಮೇಲೆ ಮದುವೆ ಆಗೋದು, ಆಮೇಲೆ ಮೊದಲನೇ ವರ್ಷನೇ ಆಕೆ ಇನ್ಯಾರ್ದು ಜೊತೆ ಓಡೋದ್ರೆ ಈ 5 ವರ್ಷ ಕಷ್ಟಪಟ್ಟು ಮನೆ ಕಟ್ಟಿ ಮದುವೆ ಆಗ್ತೀನಿ ಅಂತ ಆಸೆ ಪಟ್ಟಿದ್ದ, ಮದುವೆನೂ ಕೂಡ ಆದ. ಬಟ್ ಅದು ಯಾರೋ ಬಂದು ಒಂದೇ ವರ್ಷಕ್ಕೆ ಇಡೀ ಮನೆಯನ್ನೇ ಕೆಡಗಿಬಿಟ್ಲು. ಅಂದರೆ ನಮ್ಮ ಇಡೀ ಜೀವಿತಾವಧಿ ಅಥವಾ ಒಂದು ಹಂತದ ಇಡೀ ಹೋರಾಟ ಅವ್ರಿಗೋಸ್ಕರ ಆಗಿದ್ದೆ ಅಂದಾಗ ಅವರು ಅಂತ ಕರೆಸ್ಕೊಳ್ತಾರಲ್ಲ, ಅವ್ರು ಇಲ್ಲಿ ಸ್ವಲ್ಪ ಹಾದಿ ತಪ್ಪಿಟ್ರು, ಅಯ್ಯಪ್ಪ ನಾನು ಎಲ್ಲರನ್ನೂ ಎದುರು ಹಾಕೊಂಡಿದ್ದು ಇದಕ್ಕೆ ಅನಿಸ್ಬಿಡುತ್ತೆ ಆಮೇಲೆ. ಹಾಗಾಗಿ ನನಗನ್ಸುತ್ತೆ ಆ ಹೆಣ್ಣಲ್ಲಿ ಆ ಕಲ್ಮಶ ಇಲ್ಲ. ಸೊ ಇದು ನನ್ನ ಸಲಹೆ. ಯಾಕಂದರೆ ನಿಮ್ಮ ತಂದೆ ತಾಯಿ ಇದನ್ನು ಕೇಳಿದಾಗ ಇದೇನು ನನ್ನ ಮಗನಿಗೆ ಹೆಂಗೆ ಇಲ್ಲ, ನಾನು ಧರ್ಮವನ್ನೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಬಹುಶಃ ಈ ವಿಚಾರದಲ್ಲಿ ನನ್ನದೇ ಆಗಬೇಕು ಅಂತ ಹೋಗುವುದರಿಂದ ಇಲ್ಲಿ 2-3 ಜೀವಗಳನ್ನು ನೀವು ಕಳ್ಕೊಂಬಿಡ್ತೀರ. ಹಾಗಾಗಿ ಪ್ರಾಣ ತೆಗೆದುಕೊಳ್ಳೋ ಹಂತಕ್ಕೆ ಯಾವತ್ತೂ ಹೋಗಬೇಡಿ. ಆ್ಯಂಡ್ ಪ್ರೀತಿ ಎನ್ನುವಂಥದ್ದು ನಾನು ಹೇಳಿದ್ನಲ್ಲ, ಅದು ಒಂದು ಗೂಡು ಬೇಕು ನಿಜ, ಅದು ಲೋಕದ ಆಸೆಯೂ ಹೌದು, ನಮ್ಮಂಥವರ ಆಸೆಯೂ ಹೌದು. ಆ ಪ್ರೀತಿಗಳು, ಅದರಲ್ಲೂ ಈ ಪರಿಶುದ್ಧ ಪ್ರೀತಿಗಳು ಒಂದು ಗೂಡು ಬೇಕು. ಆದರೆ ಅಕಸ್ಮಾತ್ ಒಂದು ವೇಳೆ ಹಾಗಾಗದೇ ಹೋದರು, ಆ ಪ್ರೀತಿ ಎನ್ನುವಂಥದ್ದು ಕೈ ಕೈ ಹಿಡಿಯುವುದು ನಡೆಯುವಂಥದ್ದಲ್ಲ. ಅದು ಕೇವಲ ಸುಮ್ಮನೆ ಹಾಗೆ ಅವ್ರು ಅಲ್ಲಿರ್ತಾರೆ, ನೀವು ಇಲ್ಲಿರ್ತೀರ. ಆದರೆ ಬೇರೆಯವರು ಯಾರೋ ನಿಮ್ಮ ಬದುಕಲ್ಲಿ ಬಂದಾಗ ಆ ದಾಂಪತ್ಯ ಅಷ್ಟು ಸುಖಮಯವಾಗಿರೋದಿಲ್ಲ ತುಂಬ ಸಾರಿ. ಯಾಕಂದರೆ ಹಳೆಯ ಪ್ರೀತಿ ಒಬ್ಬ ಮನುಷ್ಯ ಸಾಯೋವರೆಗೂ ಕೂಡ ಅದಷ್ಟು ಬೇಗ ಬಿಟ್ಟು ಹೋಗಲ್ಲ. ಹೌದಲ್ವಾ? ಇರಲಿ, ಭಾಳ ಸೂಕ್ಷ್ಮವಾದ ವಿಚಾರ. ಆ್ಯಂಡ್ ನಾನು ಹೇಳೋದು, ನಿಮ್ಮ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತೆ. ನಿಮ್ಮ ಕರ್ಮವನ್ನು, ನಿಮ್ಮ ಕೆಲಸವನ್ನು, ನಿಮ್ಮ ವೃತ್ತಿಯನ್ನು ಅಷ್ಟೇ ಪ್ರಾಮಾಣಿಕವಾಗಿ ಮಾಡಿ, ನಿಮ್ಮ ಮನೆಯ ಆ ಜಂಜಾಟಗಳು ಅದಕ್ಕೆ ತೊಂದರೆ ಕೊಡೋದು ಬೇಡ. ಆ ಹೆಣ್ಣನ್ನು ಮಾರ್ಗದರ್ಶನ ಮಾಡಿ, ಆಕೆ ಬೆಳೀಲಿ, ಆಕೆ ಏನು ಮಾಡ್ತಿದ್ದಾಳೆ ಆಕೆ ಪಾಡಿಗೆ ಮಾಡಲಿ. ಬಟ್ ನನಗನ್ಸುತ್ತೆ ಅವ್ರ ವಿಶ್ವಾಸಕ್ಕೆ ಬರ್ತಾರೆ, ಬಟ್ ಮದುವೆ ಆದಮೇಲೆ. ಬಟ್ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, ಆ್ಯಂಡ್ ಒಳ್ಳೆಯದಾಗಲಿ. ಬಟ್ ನೀವೇನು ನಿರ್ಧಾರ ತಗೊಂಡ್ರೂ ಕೂಡ ಅದರ ಬೆಲ್ಲ ಅಥವಾ ಬೇವು ಅದನ್ನು ಅನುಭವಿಸ್ಬೇಕಾಗಿರೋರು, ಅದನ್ನ ಸವಿಬೇಕಾಗಿರೋರು ನೀವೇ ಆಗಿರ್ತೀರ. ಒಳ್ಳೆಯದಾಗುತ್ತೆ, ಯೋಚನೆ ಮಾಡಬೇಡಿ. ಆ್ಯಂಡ್ ಇಲ್ಲಿ ನೀವು ಆಕೆಯನ್ನು ವರಿಸೋದು ನಿಮ್ಮ ತಂದೆ ತಾಯಿಗೆ ಮೋಸ ಮಾಡ್ದಂಗೆ ಇಲ್ಲ. ನನಗನ್ಸುತ್ತೆ ಅದು ಆ ರೀತಿ ಅರ್ಥ ಬರಲ್ಲ ಇಲ್ಲಿ. ಆ್ಯಂಡ್ ಈಕೆಯನ್ನು ವರಿಸಿ ಆದಮೇಲೆ ನೀವು ಅವರನ್ನು ನಿರ್ಲಕ್ಷ್ಯ ಮಾಡಿದ್ರೆ ಅವಶ್ಯವಾಗಿ ಅದೊಂದು ಮಹಾಪಾಪ. ಯಾಕಂದರೆ ನಿಮಗೆ ಏನೋ ಸಿಕ್ಕ ಆದಮೇಲೆ ನೀವು ಇನ್ನಷ್ಟು ಹೆಚ್ಚು ಮಾನವೀಯತೆಯನ್ನು ಹೊಂದಬೇಕೆ ಹೊರತು, ಸಿಕ್ಕಾದ ಮೇಲೆ ನೀವು ಬೇರೆ ಥರ ವರ್ತಿಸೋಕೆ ಶುರು ಮಾಡಿದ್ರೆ, ಯಾವುದು ಸಿಕ್ಕಿದೆಯೋ ಅದು ಯಾವಾಗ ಬೇಕಾದರೂ ಬಿಟ್ಟು ಹೋಗ್ಬೋದು, ಅದು ನಿಮ್ಮ ಕರ್ಮಫಲಕ್ಕೆ. ಹಾಗಾಗಿ ಏನೋ ಸಿಕ್ಕಿ ಆದಮೇಲೂ ವಿನಯವಂತರಾಗಿರೋದೇ ಸಾಧನೆ. ಸಿಕ್ಕಿಲ್ಲದಾಗ ಎಲ್ಲರೂ ವಿನಯಂತ, ಈ ಕೆಲಸಕ್ಕೆ ಹೋಗಿ ಇನ್ನೂ ಕೆಲಸ ಸಿಕ್ಕಿಲ್ಲ ಅಂದಾಗ ಸರ್ ಹಿಂಗೆ ಅಂದರೆ ಎಷ್ಟು ವಿನಯಶೀಲತೆ ಇರುತ್ತೆ ಕೆಲಸ ಇಲ್ಲದಾಗ ಎಷ್ಟೋ ಕೆಲವೊಬ್ಬರಲ್ಲಿ ಅಂದರೆ. ಬಟ್ ಅದೇ ಒಂದು ಸ್ವಲ್ಪ ಬೆಳೆದು ಕೆಲಸ ಸಿಕ್ಕಿ ಒಂದು ಹಂತದ ಅಭಿವೃದ್ಧಿ ಆದ ಮೇಲೆ ವಿನಯವಂತಿಕೆ ಹೋಗಿ ಅಹಂಕಾರ ಬಂದಿರುತ್ತೆ. ಯಾಕಂದರೆ ಕೆಲಸ ಬಂದಾಗ ಅಥವಾ ಕೈಗೆ ಏನೋ ಸಿಕ್ಕಾಗ ಅಥವಾ ಎಲ್ಲವೂ ದೊರಕಿದಾಗ ಅಹಂಕಾರ ಬರೋದು ಅದು ಸರ್ವೇ ಸಾಮಾನ್ಯ. ಬಟ್ ಎಲ್ಲವೂ ಸಿಕ್ಕಿ ಆದ ಮೇಲೂ ಕೂಡ ಇದ್ದ ವಿನಯತೆ ಇನ್ನೂ ಹೆಚ್ಚಾಗುವುದು ಇದೆಯಲ್ಲ, ಅದು ನಿಜವಾದ ಮನುಷ್ಯನ ಆಳವಾದ ಅಥವಾ ಅದೊಂದು ತೂಕವಾದ ವ್ಯಕ್ತಿತ್ವ ಅದು. ಹಾಗಾಗಿ ನಿಮ್ಮ ವೃತ್ತಿ ಇದ್ದಾಗಲೂ ವೃತ್ತಿ ಇಲ್ಲದಾಗಲೂ, ಹಣ ಇದ್ದಾಗಲೂ ಹಣ ಇಲ್ಲದಾಗಲೂ, ಪ್ರೀತಿಸಿದವರು ಹತ್ರ ಇದ್ದಾಗಲೂ ಇಲ್ಲದಾಗಲೂ, ನೀವೊಬ್ಬ ಕೇವಲ ಒಬ್ಬ ಮನುಷ್ಯನಾಗಿ ಸುಮ್ಮನೆ ಯೋಚನೆ ಮಾಡಿ ನೋಡಿ. ಹಿಂಗೆ ಬಂದಿದ್ದೀರಾ, ಹಿಂಗೆ ಹೋಗ್ತೀರಾ. ಬಟ್ ಇಲ್ಲಿ ಕೆಲವು ಸಿಗ್ತಾವೆ, ಕೆಲವು ಸಿಗುವುದಿಲ್ಲ. ಸಿಕ್ಕಿದ್ದನ್ನು ಅನುಭವಿಸಿ, ಸಿಗದೇ ಇರುವುದನ್ನು ಬಿಟ್ಬಿಡಿ. ನಾನೇನು 1000 ವರ್ಷ ಇರ್ತೀನಿ, ಮುಂದಿನ 200 ವರ್ಷದೊಳಗಡೆ ಒಡೆದಾಡಿ ಅವಳನ್ನು ಪಡ್ಕೊಳ್ಳೋಣ, ಆಮೇಲೆ 900-800 ವರ್ಷ ಚೆನ್ನಾಗಿರೋಣ ಅನ್ನೋ ಥರ ಪ್ಲ್ಯಾನ್ ಇರಲಿ. ಇದು ಮನುಷ್ಯನ ಜೀವನ ಹಂಗಿಲ್ಲ. ಹೌದಲ್ವಾ? ಈ ಚಿಕ್ಕ ಜೀವಿತಾವಧಿಯಲ್ಲಿ ಹೌದು, ಹಾಗಂದ್ರೆ ನಾವು ಕನಸುಗಳನ್ನೆಲ್ಲ ತಳ್ಳಿ ಸನ್ಯಾಸಿಯಾಗಿ ಅಂತ ಅಲ್ಲ. ಬಟ್ ಏನನ್ನ ಪಡ್ಕೊಳ್ಳೋ ಹಾದಿಯಲ್ಲಿದ್ದೀರೋ ಅದು ಧರ್ಮವಾಗಿರಬೇಕು. ಮತ್ತು ಪಡ್ಕೊಂಡು ಆದಮೇಲೂ ಕೂಡ ಅದೇ ವಿನಯವಂತಿಕೆ ಇರಬೇಕು. ಇಡೀ ಲೋಕ ಅಥವಾ ನಿಮಗೆ ಆಗದವರು ಬೀದಿಯಲ್ಲಿ ನಿಂತು ಬೊಗಳಿದ್ರು ಕೂಡ ನಿಮ್ಮ ಗಮನ ನಿಮಗೆ ಏನು ಸಿಕ್ಕಿದೆಯೋ ಅದನ್ನು ಅನುಭವಿಸೋದ್ರ ಕಡೆ ಹೊರತು ಬೀದಿನ ಈ ಕಲ್ಲೊಡೆಯೋ ಕಡೆ ಅಲ್ಲ. ಭಾಳ ಎಚ್ಚರದಿಂದ ಇದನ್ನು ನಿಭಾಯಿಸಿ. ನನಗನ್ಸುತ್ತೆ ನಿಮ್ಮಂತೆಯೇ ಅದಾಗುತ್ತೆ. ಆದರೆ ಉಳಿಸಿಕೊಳ್ಳುವುದು ನಿಮಗೆ ಬಿಟ್ಟಿದ್ದು. ಖಂಡಿತ ನಿಮಗೆ ಉಳಿಸ್ಕೊಳ್ಳೋ ಶಕ್ತಿ ಇದೆ. ಓಕೆ, ಯಾವ ಫ್ರೆಂಡ್ ಮನೆಯಲ್ಲಿದ್ದೀರಾ ಅದು ತಾತ್ಕಾಲಿಕ ಪರಿಹಾರ ಅಂತ ಅಂದುಕೊಳ್ಬೇಡಿ. ಬಹುಶಃ ನಿಮ್ಮ ಮನೆಗೆ ನೀವು ಹೋಗೋದು ಅದು ನಿಮ್ಮ ಹಕ್ಕು. ಮತ್ತು ನಿಮ್ಮ ಜೀವನವನ್ನು ನೀವು ನಡೆಸೋ ಶಕ್ತಿಯನ್ನು ಹೊಂದಿದ್ದೀರಾ.
ಸರ್. ಬಟ್ ಅವ್ರು ಏನೇ ಅಂದರೂ ಕೂಡ ಬಹುಶಃ ಅವ್ರಿಗೆ ಸತ್ಯಾಸತ್ಯತೆಗಳು ಗೊತ್ತಿಲ್ಲದೆ ಇರ್ಬೋದು, ಅವ್ರ ಮುಗಿನೇರಕ್ಕಷ್ಟೇ ಅವ್ರು ಯೋಚನೆ ಮಾಡ್ತಿರ್ಬೋದು. ನಾಲ್ಕು ದಿಕ್ಕಿನಿಂದ ಯೋಚನೆ ಮಾಡಲಿಕ್ಕೆ, ಈಗ ಇರೋ ಒಬ್ಬ ಮಗನನ್ನು ಕಳ್ಕೊಂಡಾದ್ಮೇಲೆ ಮೋಸ್ಟ್ಲಿ ಅವ್ರು ನಾಲ್ಕು ದಿಕ್ಕಲ್ಲಿ ಯೋಚನೆ ಮಾಡ್ಬೋದೇನೋ, ಅಥವಾ ಇರೋ ಈ ಮಗನ ಇಬ್ಬರು ಮಗ ಇದ್ದಾರೆ ನಿಜ, ಬಟ್ ಯಾರೋ ಒಬ್ಬರೋದು ಇದ್ದಾಗ ನಾವು ನಾಲ್ಕು ದಿಕ್ಕಿನಲ್ಲಿ ಯೋಚನೆ ಮಾಡಿದಾಗಲೇ ನಮಗೆ ಸತ್ಯಾಸತ್ಯತೆಗಳು ಗೊತ್ತಾಗೋದು. ಗೊತ್ತಾಗೋದು ಸರ್. ಈಗ ಹೆಂಗೆ ಬಡಿಯೋದು ಅಂದರೆ ಅದರ ಅರ್ಥ ಮತ್ತು ಯಾವಾಗ ಸತ್ಯಗಳು ಅರ್ಥ ಆಗ್ತವೆ? ಹೌದು ಸರ್. ಒಬ್ಬ ಮಗನಾಗಿ ಇಲ್ಲಿ ನೀವು ಅವ್ರಿಗೆ ಗೌರವ ಕೊಡೋದನ್ನು, ಕೃತಜ್ಞತೆ ಕೊಡೋದನ್ನು ನಿಲ್ಲಿಸಬೇಡಿ, ಬಟ್ ಅದಕ್ಕೆ ಬೇರೆ ದಾರಿ ಹುಡುಕೊಳ್ಳಿ. ಗೌರವ ಎಲ್ಲ ಕೊಡ್ತಾ ಇದೀನಿ ಸರ್, ಅವ್ರಿಗೆ ಅದು ಗೊತ್ತಿದೆ. ಯಾಕಂದ್ರೆ ನಾನು ಸೈಲೆಂಟ್ ಆಗಿ ಗೊತ್ತಿದೆ ಸರ್, ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡೋದು. ನಾನು ಜಾಸ್ತಿ ನನಗೂ ಮಾತುಗಳು ಬರಲ್ಲ ಸರ್, ಏನು ಕ್ಲಾಸಲ್ಲಿ ಮಾತಾಡ್ತೀನಿ ಅಷ್ಟೇ. ಅವ್ರು ಅದಕ್ಕೋಸ್ಕರ ಸರ್ ನಂಗೆ ಅಷ್ಟು ಇದು ಮಾಡ್ತಾರೆ, ಇವ್ನು ಸೈಲೆಂಟ್ ಇದ್ದಾನೆ ಅಂತ ಅಷ್ಟೊಂದು ನನಗೆ ಹಿಂಸೆ ಕೊಡ್ತಾರೆ. ಡೋಂಟ್ ವರಿ, ನಿಮ್ಮ ಸೈಲೆಂಟ್ ಅವರಿಗೆ ತಪ್ಪಾಗಿ ಅರ್ಥ ಆಗುವುದು ಬೇಡ, ಅಥವಾ ನಿಮ್ಮ ಸೈಲೆಂಟ್ ನಿಮಗೆ ತಪ್ಪಾಗಿ ಅರ್ಥ ಆಗೋದು. ಯಾಕಂದರೆ ನೀವು ಮೌನವಾಗಿದ್ದೀರಾ ಅಂದರೆ, ಅಥವಾ ನಿಮ್ಮ ಮೌನದ ಪ್ರಕಾರವನ್ನು ಬದಲಾಯಿಸ್ಕೊಳ್ಳಿ. ನಾನು ಅಲ್ಲೆಷ್ಟು ಮಾತಾಡ್ತೀನಿ ಇಲ್ಲೂ ಅಷ್ಟೇ ಮಾತಾಡ್ತೀನಿ ಅಂದರೆ ಅದು ನಿಮ್ಮ ಮೌನದ ತಪ್ಪು ಹಾದಿ ಅಷ್ಟೇ. ಯಾಕಂದರೆ ಮೌನ ಅನ್ನುವಂಥದ್ದನ್ನು ನೀವು ಸರಿಯಾಗಿ ಕರಗತ ಮಾಡಿಕೊಳ್ಳದೆ ಹೋದರೆ ಆ ಮೌನ ಅತ್ಯಂತ ಕ್ರೂರತನಕ್ಕಿಂತ ಘೋರ ಅದು. ಯಾಕಂದರೆ ಪ್ರಾಣಿಗಳನ್ನು ವಧೆ ಮಾಡಬಾರ್ದು ಅನ್ನೋದು ಧರ್ಮ ಹೇಳೋದು ಅಂತ ಅಂದ್ಕೊಳ್ಳೋಣ, ಸರಿ ಆಯಿತು, ನಾನು ಪ್ರಾಣಿಗಳನ್ನ ಕೊಲ್ಲೋದಿಲ್ಲ. ಬಟ್ ಯಾವುದೋ ಕಾಡಿಗೆ ಹೋಗಿರ್ತೀಯ, ಸಿಂಹನೋ ಅಥವಾ ಇನ್ಯಾವುದೋ ಪ್ರಾಣಿ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದಿದೆ, ಈಗ ಧರ್ಮ ನೆನಪಾಗುತ್ತೆ, ಸರಿ ಆಯಿತು ಪ್ರಾಣಿಗಳನ್ನ ಕೊಲ್ಲಬಾರ್ದು ಅಂತ ಸುಮ್ಮನೆ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳದ ಅದು ಯಾವ ತಾಳ್ಮೆಯೂ ಆಗಲಿ, ಅದಕ್ಕೆ ಅರ್ಥ ಇಲ್ಲ ಇಲ್ಲಿ. ಹೌದಲ್ವಾ? ಅಂದರೆ ತಾಳ್ಮೆ ಅಥವಾ ಮೌನವನ್ನು ತಪ್ಪಾಗಿ ಅರ್ಥೈಸಿಕೊಂಡ್ರೆ, ನಾನು ಕಲ್ತಿದ್ದೀನಿ ತಾಳ್ಮೆ ಮೌನ ಅಂದರೆ ನೋ, ಅದು ಅತ್ಯಂತ ಹೀನವಾದ ಜ್ಞಾನ ಅದು, ಅಥವಾ ತಪ್ಪು ತಿಳುವಳಿಕೆ ಅದು. ಕಾಡು ಪ್ರಾಣಿ ಉದಾಹರಣೆ ಗೊತ್ತಾಯ್ತಲ್ವಾ? ಹಾಗಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳದ ಅದು ಯಾವುದೇ ತಾಳ್ಮೆಯ ರೂಪವಾಗಲಿ ಅದಕ್ಕಿಲ್ಲ, ಅರ್ಥ ಇಲ್ಲ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಥಾವತ್ ಆ ಹೆಣ್ಮಗಳಿಗೆ ನಿಮ್ಮ ಸಹಾಯ ಅಥವಾ ನಿಮ್ಮ ಮಾರ್ಗದರ್ಶನ ಇರಲಿ, ಆ್ಯಂಡ್ ಒಳ್ಳೆ ರೀತಿಯಲ್ಲಿ ಹೋಗುತ್ತೆ. ಆ್ಯಂಡ್ ನೀವಿಬ್ಬರು ಬದುಕನ್ನು ಕಟ್ಕೊಂಡಿರೋರು ಕೂಡ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಆ್ಯಂಡ್ ಏನೇ ಇದ್ರೂ ಕೂಡ ನೀವು ಮತ್ತೆ ಕರೆ ಮಾಡಿ ಮಾತಾಡಿ, ಬಟ್ ನಿಮ್ಮ ನೆಮ್ಮದಿ ಹಾಳು ಮಾಡ್ಕೊಳ್ಳದೇ ಇರಿ. ಯಾಕೆಂದರೆ ಜೀವನದಲ್ಲಿ ಅತ್ಯಂತ ಕಠಿಣವಾದ ಕೆಲಸ ಅಂದರೆ ನಮ್ಮನ್ನು ನಾವು ನೆಮ್ಮದಿಯಾಗಿ ಇಟ್ಕೊಳ್ಳೋದು. ನಿಮ್ಮನ್ನು ನಾನು ನೆಮ್ಮದಿಯಾಗಿಡೋದು ಬಹುಶಃ ಒಂದು ಕ್ಷಣ ಈಸಿ ಇರ್ಬೋದು, ಬಟ್ ನನ್ನನ್ನು ನಾನು ನೆಮ್ಮದಿಯಾಗಿ ಇಟ್ಕೊಳ್ಳೋದು ಇದೆಯಲ್ಲ ಬಹಳ ಕಷ್ಟ. ನಿಮ್ಮ ಮಕ್ಕಳಿಗೆ, ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಒಂದಷ್ಟು ಕತೆ ಹೇಳಿ ಅವರಿಗೆ ಬಹಳ ನಗಿಸ್ಬೋದು, ಬಟ್ ಸದಾ ನಿಮ್ಮನ್ನು ನೀವು ನಗಿಸ್ಕೊಂಡು ನಿಮ್ಮೊಳಗಡೆ ಒಂದು ಆನಂದವನ್ನು ಸದಾ ಸ್ಥಿರವಾಗಿ ಇಟ್ಕೊಳ್ಳೋದು ಇದೆಯಲ್ಲ ಬಹಳ ಕಷ್ಟ. ಯಾಕಂದರೆ ನಮ್ಮನ್ನು ಮನೆ ಸಮಸ್ಯೆ, ಆ ಸಮಸ್ಯೆ, ಮಕ್ಕಳಿಂದ ಕ್ಲಾಸ್ ರೂಮಿಂದ ಆಚೆ ಬಂದ ತಕ್ಷಣ ಸಮಸ್ಯೆಗಳು ಬಾಗಿಲಲ್ಲೇ ಕಾಯ್ತಾ ಇರ್ತವೆ, ಬಾ ಇಲ್ಲೇ ಇದ್ದೀವಿ ಅಂತ. ಹೌದಲ್ವಾ? ಒಳಗಡೆ ಇದ್ದಾಗ ಶಾರದೆ ನಿಮಗೆ ರಕ್ಷಣೆ ಕೊಟ್ಟಿರ್ತಾಳೆ, ಆಚೆ ಬಂದ ತಕ್ಷಣನೇ ಅವೆಲ್ಲ ಏನು ಬೇತಾಳಂತಾರ ಕಾಯ್ತಾ ಇರ್ತವೆ ನಿಮ್ಮ ಹೆಗಲ ಮೇಲೆ ಕೂತ್ಕೊಳ್ಳೋಕೆ. ಆದರೆ ಆ ಕ್ಷಣ ಶಾರದೆ ಬಿಟ್ಟರು ಕೂಡ ನಿನ್ನ ಆತ್ಮದ ಸಂಧಾನ, ನಿನ್ನ ಆತ್ಮದಲ್ಲಿರೋ ಆ ಬೆಳಕು ನಿನ್ನನ್ನು ಆ ಬೇತಾಳಗಳಿಗೆ ಕಚ್ಕೊಳ್ಳಿಕ್ಕೆ ಬಿಡಬಾರ್ದು. ಆ ಬೆಳಕು ಸದಾ ಪ್ರಕಾಶಮಾನವಾಗಿ ಉರಿತಾ ಇರಬೇಕು. ಒಳ್ಳೆಯದಾಗಲಿ. ಕೆಲವು ವಿಚಾರಗಳು ಉದಾಹರಣೆ ಮೂಲಕ ಹೇಳಿದಾಗ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಒಳ್ಳೆಯದಾಗಲಿ. ನಿಮ್ಮ ತಾಳ್ಮೆ ತಪ್ಪು ಅರ್ಥವಲ್ಲ. ನಿಮ್ಮ ತಂದೆ ತಾಯಿ ಗೌರವ ಕೊಡಲ್ಲ ಅಥವಾ ಅವ್ರಿಗೆ ಮೋಸ ಮಾಡ್ತಿದ್ದೀರಾ ಅಂತ ಇಲ್ಲ, ಅರ್ಥ ಬರಲ್ಲ ನನ್ನ ಪ್ರಕಾರ. ಎಲ್ಲವನ್ನು ಬಿಡಿಸಿ ಹೇಳಿದ್ದೀನಿ. ಆ್ಯಂಡ್ ಆ ಹೆಣ್ಣಿನ ಅಭಿಪ್ರಾಯವನ್ನು ಕೂಡ ಅಷ್ಟೇ ಪರಿಗಣಿಸಬೇಕಾಗುತ್ತೆ ನೀವು. ಒಳ್ಳೆಯದಾಗಲಿ. ಆ್ಯಂಡ್ ನಿಮ್ಮಿಂದ ನಾನು ಒಳ್ಳೆ ಸುದ್ದಿಯನ್ನು ಕೇಳಲಿಕ್ಕೆ ಕಾಯ್ತಿರ್ತೀನಿ. ಶುಭವಾಗಲಿ. ಥ್ಯಾಂಕ್ ಯು. ನೋಡಿ, ಸಮಸ್ಯೆಗಳ ರೂಪಗಳು ಬೇರೆ ಬೇರೆ. ಇವ್ರ ಜೊತೆನೇ ಕೆಲಸ ಮಾಡೋ ಸಹೋದ್ಯೋಗಿಯನ್ನು ಈಕೆ ಪ್ರೀತಿ ಮಾಡ್ತಿದ್ದಾರೆ. ಬಟ್ ಆಕೆಗೆ ಬೇರೆ ಮದುವೆ ಆಗಿತ್ತು ಮತ್ತು ಕಾರಣಾಂತರಗಳಿಂದ ಡೈವರ್ಸ್ ಆಗಿತ್ತು. ಈಗ ಅವ್ರ ಮೇಲೆ ಇವ್ರಿಗೆ ಪ್ರೀತಿ ಆಗಿದೆ, ಆದರೆ ಇವ್ರ ತಂದೆ ತಾಯಿ ಮತ್ತು ಇವ್ರ ಕುಟುಂಬ ಬೇಡ ಅಂತ ಹೇಳ್ತಾ ಇದೆ. ಬಹುಶಃ ಈಗ ತಂದೆ ತಾಯಿ ದೃಷ್ಟಿಯಿಂದ ನೋಡಿದ್ರು ಸರಿ ಅಂತ ಅನಿಸಿದ್ರು ಕೂಡ, ಬಟ್ ಇವರು ಸೆಟಲ್ ಆಗಿದ್ದಾರೆ, ಜಾಬ್ ಇದೆ, ದುಡಿಮೆ ಇದೆ, ಆ್ಯಂಡ್ ಪರಸ್ಪರ ಹೊಂದಾಣಿಕೆ ಇದೆ. ನನಗನ್ಸುತ್ತೆ ಈ ಸಂಬಂಧವನ್ನು ಒಪ್ಕೊಳ್ಬೋದು ಅವರು ತಂದೆ ತಾಯಿ ಅಂತ. ಎನಿವೆ,
ಅವರವರ ದೃಷ್ಟಿಕೋನಗಳನ್ನು ನಾನು ಅವರವ್ರಿಗೆ ಬಿಡ್ತೀನಿ. ಬಟ್ ನನ್ನ ಅಭಿಪ್ರಾಯವನ್ನು ನಾನು ಹೇಳಿದ್ದೀನಿ. ತಂದೆ ತಾಯಿಗೆ ಮೋಸ ಮಾಡ್ದಂಗೆ ತಂದೆ ತಾಯಿಯ ತ್ಯಾಗಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ನಿಜ. ಬಟ್ ಮದುವೆ ಅಥವಾ ಇಂಥ ಸೂಕ್ಷ್ಮ ವಿಚಾರಗಳಲ್ಲಿ ಸ್ವಲ್ಪ ನಮ್ಮ ವಿವೇಚನೆಯನ್ನು ಬಳಸೋದು ಮುಖ್ಯ ಆಗುತ್ತೆ. ಒಳ್ಳೆಯದಾಗಲಿ.